ಒಂದು ಧನಿ, ಆದರೆ ಒಳ್ಳೆಯವನು, ಧನಿ ಒಳ್ಳೆಯವನು, ಆದರೆ ವಕ್ರ ಬುದ್ಧಿ ಉಳ್ಳವನಾಗಿದ್ದ. ಆದರೆ ಇಲ್ಲಿ ಮತ್ತೊಂದು ಕಾರಣ ಹೇಳಬೇಕು. ಮೇಸ್ತ್ರಿ, ಆತನ ಕೈ ಕೆಳಗೆ ಕೆಲಸ ಮಾಡ್ತಿರ್ತಾನೆ ಮೇಸ್ತ್ರಿ, ಕಾಣಲಿಕ್ಕೆ ಸಂಭಾವಿತನಂತೆ ಕಾಣ್ತಾನೆ, ಆದರೆ ಅವನು ನಂಬಿಕೆ ದ್ರೋಹಿಯಾಗಿದ್ದ. ಇಂಟ್ರೆಸ್ಟಿಂಗ್ ಇದೆ ಸ್ಟೋರಿ, ನಡೆದಿರ್ತಕ್ಕಂಥ ಘಟನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಯಾಕೆ ಹೇಳ್ತಾ ಇದ್ದಾನಂದ್ರೆ, ಇದು ಪ್ರತಿಯೊಬ್ಬರ ಜೀವನದಲ್ಲಿ ಆಗತಕ್ಕಂಥ, ಪ್ರತಿದಿನ ಆಗತಕ್ಕಂಥ ಕಾರ್ಯಗಳಿವು. ಆ ಧನಿ ವಕ್ರ ಬುದ್ಧಿ ಉಳ್ಳವನೇ, ಆದರೆ ಒಳ್ಳೆಯವನು. ಆದರೆ ಧನಿ ಕಡೆ ಕೆಲಸ ಮಾಡುವ ಮೇಸ್ತ್ರಿ ಕಾಣಲಿಕ್ಕೆ ನಂಬಿಕಸ್ಥನಾಗಿ ಕಾಣಿಸ್ತಾನೆ, ಆದರೆ ಅವನೆಂಥವನು? ನಂಬಿಕ ದ್ರೋಹಿ. ಎಂಥ ನಂಬಿಕ ದ್ರೋಹಿ ಅಂದರೆ ನೀವು ಕಲ್ಪನೆ ಮಾಡ್ಲಿಕ್ಕಾಗಲ್ಲ. ಇಂಥ ನಂಬಿಕ ದ್ರೋಹಿಗಳು ಕೂಡ ಇರ್ತಾರೆ ಇಂಥ ಒಳ್ಳೆ ಧನಿಗೆ ಅಂತೇಳಿ ನೋಡ್ತೀರಿ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ನಾನು ಯಾಕೆ ಈ ಒಂದು ಒಳ್ಳೆಯ ಸಂದೇಶ ನಿಮ್ಮ ಹತ್ರ ತಂದಿದ್ದೇನೆಂದರೆ, ಬೈಬಲ್ನಲ್ಲಿ ಬಹಳಷ್ಟು ಕಾರ್ಯಗಳು ನಾವು ನೋಡಿದ್ದೇವೆ. ಅದಕ್ಕೆ ಬೈಬಲ್ ಒಂದು ಮತ ಸಂಬಂಧವಾದಂಥ ಪುಸ್ತಕ ಅಲ್ಲ. ಇದು ಮತ ಸಂಬಂಧವಾದಂಥ ಪುಸ್ತಕ ಅಲ್ಲ, ಇದು ರಾಜರ ವ್ಯವಸ್ಥೆಯನ್ನು ಬಯಲುಗೊಳಿಸತಕ್ಕಂಥ, ಬೋಧಿಸತಕ್ಕಂಥ ಪುಸ್ತಕವಾಗಿದೆ. ಅದಕ್ಕಾಗಿ ಇಲ್ಲಿ ಅಪೊಸ್ತಲನಾಗಿರ್ತಕ್ಕಂಥ ಪೇತ್ರನು ಮೊದಲನೇ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 18ನೇ ವಚನದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಜಾಗ್ರತೆಯಿಂದ ಕೇಳ್ಕೊಳ್ತೀರಿ. ನೀವು ಒಳ್ಳೆಯವರಾದ ಅಥವಾ ಸಾತ್ವಿಕರು ಮತ್ತು ಒಳ್ಳೆಯವರಾಗಿದ್ದವರಿಗೆ ಮಾತ್ರ, ಸಾತ್ವಿಕರು ಒಳ್ಳೆಯವರಾಗಿರ್ತಕ್ಕಂಥ ಧನಿಗಳಿಗೆ, ಯಜಮಾನರಿಗೆ ಮಾತ್ರ ಅಧೀನರಾಗಿರುವುದು ಮಾತ್ರ ಅಲ್ಲದೆ, ವಕ್ರ ಬುದ್ಧಿ ಉಳ್ಳ ಒಡೆಯನಿಗೂ ನೀವು ಅಧೀನರಾಗಿರಬೇಕು. ಅಂದರೆ ಅವರ ಮಾತನ್ನು ಕೇಳಿ ಅದಕ್ಕೆ ವಿಧೇಯರಾಗ. ಅಂದರೆ ವಕ್ರ ಬುದ್ಧಿ ಇದ್ರೂ ಕೂಡ ಅವನಲ್ಲಿ ಏನಿದೆ? ಒಳ್ಳೆದಿದೆ ಎಂಬುದಾಗಿ ಬೈಬಲಲ್ಲಿ ಸುಮ್ಮನೆ ಹೇಳಿಲ್ಲ ಇದು. ಮತ್ತು ಇನ್ನೊಂದು ಮಾತಿದೆ, ಅಧೀನರಾಗಿರಬೇಕು ಎಂಬುದಾಗಿ ನಿಮಗೆ ಗೊತ್ತಿಲ್ಲವೋ? ಮುಂದೆ ಓದ್ತೀರಿ ಆ ಮಾತನ್ನು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಒಬ್ಬನು ಅನ್ಯಾಯವಾಗಿ ಗುದ್ದು ತಿಂದರೆ, ಆದರೆ ಅನ್ಯಾಯವಾಗಿ ಗುದ್ದು ತಿನ್ನೋನಾಗಿದ್ರೆ ನೋಡುತ್ತಾನೆಂದು ಅರಿತು ಆ ಕಷ್ಟವನ್ನು ಸಹಿಸಿಕೊಂಡ್ರೆ ಅದು ಅವನಿಗೆ ಯೋಗ್ಯವಾದದ್ದಲ್ಲ. ಆದರೆ ಒಬ್ಬನು ಪ್ರಾಮಾಣಿಕವಾಗಿದ್ದು, ಅರ್ಥ ಆಗ್ತದೆ, ಒಬ್ಬನು ಪ್ರಾಮಾಣಿಕವಾಗಿದ್ದು ಆ ಒಡೆಯನ ಕಡೆ ಕೆಲಸ ಮಾಡ್ತಕ್ಕಂಥರು. ನಾವು ಅನ್ಯಾಯಸ್ಥರೆಂಬುದಾಗಿ ನಮಗೆ ಗುದ್ದು ತಿಂದರೆ, ನಮಗೆ ಹೊಡೆದ್ರೆ, ನಮಗೆ ಗದ್ದಿಸಿದ್ರು, ಎಷ್ಟು ಗದರಿಸಿದ್ರು ಅದು ಯೋಗ್ಯವಾದದ್ದಾಗಿರುತ್ತೆ ಅಂತ ಹೇಳ್ತಾ ಇದ್ದಾನೆ. ಯಾಕೆ ತಿಳಿಸ್ತಾ ಇದ್ದಾರೆ ಅಂದರೆ, ಅದಾದ ನಂತರ ಮುಂದೆ ಓದ್ತೀರಿ. ಆ ಕಷ್ಟವನ್ನು ಸಹಿಸು. ಮುಂದೆ ಓದ್ತೀರಿ ಬೇಗನೆ. ಆದರೆ ಪ್ರಾಮಾಣಿಕನಾಗಿದ್ದು ಒಳ್ಳೆಯದನ್ನು ಮಾಡಿ ಒಂದು ವೇಳೆ ಆ ಒಂದು ಧನಿ ಕೆಲಸಗಾರ ಹತ್ರ ಗುದ್ದು ತಿಂದ್ರೆ ಅದು ನಿಮಗೆ ಯೋಗ್ಯವಾದದ್ದು, ಶ್ಲಾಘನೀಯವಾಗಿದ್ದು. ಆಮೇಲೆ ಮುಂದೆ, ಇದಕ್ಕಾಗಿ ನೀವು ಕರೆಯಲ್ಪಟ್ಟಿದ್ರೆ ಹೊರತು ನಿಮ್ಮ ಧನಿ ಹತ್ರ ನಂಬಿಕ ದ್ರೋಹಿಗಳಾಗಿರುವಂತೆ ಇರುವುದಕ್ಕಾಗಿ ನಾನು ನಿಮ್ಮನ್ನು ಕರೆದಿಲ್ಲ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಟೈಟಲ್ ಕೊಟ್ಟಿದ್ದೀನಿ, ವಕ್ರ ಬುದ್ಧಿ ಉಳ್ಳ ಧನಿಯಾದರೂ ಒಳ್ಳೆಯವನಾಗಿದ್ದಾನೆ, ಆದರೆ ಒಳ್ಳೆ ಧನಿಗೆ ಸಂಭಾಯಿತನಂತೆ ಕಾಣಿಸುವ ನಂಬಿಕ ದ್ರೋಹಿಯಾದ ಮೇಸ್ತ್ರಿಗೆ ಕನಿಕರ ತೋರಿದ್ದು ನನಗೆ ಆಶ್ಚರ್ಯ ಮೂಡಿಸಿತ್ತು ಆ ಸಮಯದಲ್ಲಿ. ಅದಕ್ಕೆ ಬೈಬಲ್ ಓದ್ತಾ ಇರುವಾಗ ಆ ಧನಿ, ಆ ಬಡ, ಆ ಒಂದು ನಂಬಿಕ ದ್ರೋಹಿಯಾದ ಮೇಸ್ತ್ರಿಗೆ ಯಾಕೆ ಕನಿಕರ ತೋರಿಸಿದ್ರು ಎಂಬುದಾಗಿ ನಾನು ಬೈಬಲನ್ನು ಅಧ್ಯಯನ ಮಾಡ್ತಿರುವಾಗ ಆವಾಗ ಅರ್ಥ ಆಯಿತು. ಒಬ್ಬ ಧನಿ ತನ್ನ ಕಡೆ ಕೆಲಸ ಮಾಡೋರಿಗೆ ಏನೆಂದು ಭಾವಿಸ್ತಾನೆ ಅಂತೇಳಿ. ಮೊನ್ನೆ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ಆ ಇಂಟರ್ವ್ಯೂ ತಗೊಳ್ತಾ ಇದ್ರು ಅರಬ್ ರಾಷ್ಟ್ರದ ಒಂದು ಧನಿ ಹತ್ರ. ಆ ಇಂಟರ್ವ್ಯೂ ತಗೊಳ್ತಾ ಇರುವಾಗ ಆ ಅರಬ್ ರಾಷ್ಟ್ರದ ಧನಿ ಕೇಳ್ತಾರೆ, ನೀವು ಇಷ್ಟು ಯಶಸ್ವಿಯಾದ ಬಿಸ್ನೆಸ್ ಮ್ಯಾನ್ ಆಗಲಿಕ್ಕೆ ಕಾರಣ ಏನು? ನೀವು ಇಷ್ಟು ಗ್ರೇಟ್ ಆಗಿದ್ರಲ್ಲ, ನೀವು ಇಷ್ಟು ಫೇಮಸ್ ಆಗಲಿಕ್ಕೆ ಕಾರಣ ಏನು ಎಂಬುದಾಗಿ ಕೇಳ್ತಾರೆ. ಆಗ ಆ ಧನಿ ಏನು ಹೇಳ್ತಾನೆ ಗೊತ್ತಿದೆ,
ನಾನು ನನ್ನ ಕಡೆ ಕೆಲಸ ಮಾಡುವ ಸಿಬ್ಬಂದಿಗಳು, ಕೆಲಸಗಾರರು ಅನ್ನು ನಾನು ಭಾಳ ರೆಸ್ಪೆಕ್ಟ್ ಕೊಡ್ತೇನೆ. ನಾನು ಸನ್ಮಾನಿಸುತ್ತೇನೆ ಅವರನ್ನು ಭಾಳಷ್ಟು ನಾನು ಸನ್ಮಾನಿಸ್ತೇನೆ. ಯಾಕಂದರೆ ಅವರು ಎಷ್ಟೋ ಪ್ರಯಾಸಪಟ್ಟು ನಂಬಿಕಸ್ಥರಾಗಿ ನನ್ನ ಹತ್ರ ದುಡಿತಾ ಇದ್ದಾರೆ. ಅದಕ್ಕಾಗಿ ಅವರ ದುಡಿಮೆ, ಅವರು ನನ್ನ ಹತ್ರ ಕೆಲಸ ಮಾಡ್ತಾ ಇದ್ದಾರೆ ಏನಂತೇಳಿ ನನ್ನನ್ನು ಒಡೆಯನೆಂಬುದಾಗಿ. ಅದಕ್ಕಾಗಿ ಅವ್ರಿಗೆ ಏನೂ ಕೊರತೆ ಇಲ್ಲದೆ ಅವರನ್ನು ರೆಸ್ಪೆಕ್ಟ್ ಮಾಡ್ತಾನೆ. ಅವ್ರಿಗೆ ಬೇಕಾಗಿರುವ ಅಗತ್ಯಗಳು ಸಕಾಲಕ್ಕೆ ಅವರಿಗೆ ಪೂರೈಸುತ್ತೇನೆ. ಅದಕ್ಕಾಗಿ ನನ್ನ ಕೆಲಸಗಾರರು, ನನ್ನ ಸಿಬ್ಬಂದಿಗಳಿಗೆ ನಾನು ರೆಸ್ಪೆಕ್ಟ್ ಕೊಡ್ತಾ ಇರೋದ್ರಿಂದ ನನ್ನ ಯಶಸ್ವಿಗೆ ಕಾರಣವಾಯಿತು ಎಂಬುದಾಗಿ ಹೇಳ್ತಾನೆ. ಇದು ಹೇಳಿದಕ್ಕಾಗಿ ನನಗೆ ಬಹಳ ಆಶ್ಚರ್ಯ ಆಯಿತು. ಯಾಕಂದರೆ ಈ ಧನಿ ಅಂತವನು ತನ್ನ ಸಿಬ್ಬಂದಿಗಳ ಪಕ್ಷದಲ್ಲಿ, ಅಂದರೆ ತನ್ನ ಸಿಬ್ಬಂದಿಗಳ ಕುರಿತು ಅಥವಾ ತನ್ನ ಕೆಲಸಗಾರರ ಕುರಿತು, ತನ್ನ ಸರ್ವೆಂಟ್ಗಳ ಕುರಿತು ಪ್ರಾಮಾಣಿಕವಾಗಿ ಅವರಿಗೆ ದೊರಕಬೇಕಾಗಿರ್ತಕ್ಕಂಥ ಸೌಲಭ್ಯವನ್ನು ಈತನು ಒದಗಿಸ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯ? ಈಗ ಏನಾಯ್ತು ಅಂದರೆ, ಇಂಟ್ರೆಸ್ಟಿಂಗ್ ಇದೆ ಅದು. ನಾನು ಬಹಳ ಸಾರಿ ಯೋಚನೆ ಮಾಡಿದೆ. ಈ ಧನಿ, ಈ ಸಂಬಾಯಿತನಂತೆ ಕಾಣತಕ್ಕಂಥ ಈ ಮೇಸ್ತ್ರಿ, ಈ ಕಳ್ಳನು, ಕದೀಮನು, ದ್ರೋಹಿ ಆಗಿದ್ರು, ನಂಬಿಕೆ ದ್ರೋಹಿ ಆಗಿದ್ರು. ಆದರೆ ಆ ಧನಿ ಯಾರು? ಆ ಧನಿ ತನ್ನ ಮೇಸ್ತ್ರಿಗೆ, ತನ್ನ ಕಡೆ ಕೆಲಸ ಮಾಡುವ ಮೇಸ್ತ್ರಿಗೆ ನಂಬಿಕಸ್ಥನಾಗಿ ಅವನಿಗೆ ಬೇಕಾಗಿರುವ ಅಗತ್ಯಗಳನ್ನು ಪೂರೈಸ್ತಾ ಇದ್ದಾನೆ. ಮೊದಲನೇ ತಿಮೋತಿಯಲ್ಲಿ ನಾನು ಈ ಮಾತನ್ನು ನೋಡಿದೆ. ಏನಂತ ಹೇಳ್ಕೊಂಡು, ನಾವು ನಂಬಿಕಸ್ಥರಾಗಿಲ್ಲದಿದ್ರೂ ಆತನು ನಂಬಿಕಸ್ಥನಾಗಿದ್ದಾನೆ. ಒಬ್ಬ ದೇವಾ, ಕರ್ತನೇ ನಿನಗೆ ಸ್ತೋತ್ರ ರಾಜ, ನೀನು ಎಂಥ ಒಳ್ಳೆ ದೇವರು. ಮೊದಲನೇ 2ನೇ ತಿಮೋತಿ 1ನೇ ಅಧ್ಯಾಯ 13ನೇ ವಚನ. ನಾವು ನಂಬಿಕ ದ್ರೋಹಿಗಳಾಗಿದ್ದರೂ ಆತನು, ನಮ್ಮ ಒಡೆಯನು ನಂಬಿಕಸ್ಥನಾಗಿದ್ದಾನೆ. ಕರ್ತನಾದ ಕ್ರಿಸ್ತನು ತನ್ನ ಸ್ವಭಾವ, ಆತನ ಸ್ವಭಾವಕ್ಕೆ ವಿರುದ್ಧವಾಗಿ ಏನು ಮಾಡಲಾರನು. ಯೇಸು ಕ್ರಿಸ್ತನ ಕುರಿತು ಹೇಳಲಾಗಿದ್ದು ಇದನ್ನು ನಾನು ಗಮನಿಸ್ತಾ ಇದ್ದೆ. ಅವನನ್ನು ಸಂಪೂರ್ಣವಾಗಿ ಎಷ್ಟೋ ಕಾಲದಿಂದ ನೋಡ್ತಾ ಇದ್ದೆ ನಾನು. ಅವನು ಕೆಲಸದ ಮೇಲೆ ಮೈಗಳನ್ನು ಕೆಲಸ ಮಾಡಿದಂಗೆ ಕಂಡು ಬರ್ತಾನೆ. ಆದರೆ ಸಾಹುಕಾರ ಇಲ್ಲದಾಗ ಟೈಮ್ ಪಾಸ್ ಮಾಡ್ತಾ ಲೇಬರ್ಸ್ಗಳ ಕೆಲಸ ಕೊಟ್ಟು ತಾನು ನಿಂತು ಟೈಮ್ ಪಾಸ್ ಮಾಡ್ತಾ ಇರ್ತಾನೆ. ಆದರೆ ಕೆಲಸ ಸಾಹುಕಾರ ಬಂದ ಕೂಡಲೇ ಮತ್ತೆ ಕೆಲಸ ಮಾಡ್ತಾ ಇರ್ತಾನೆ. ಆದರೆ ಸಾಹುಕಾರ ಗೊತ್ತಿದೆ ಇದಲ್ಲ, ಆ ಧನಿಗೆ ಗೊತ್ತಿದೆ ಇವನು ನಂಬಿಕೆ ದ್ರೋಹ ಮಾಡ್ತಾ ಇದ್ದಾನೆ. ಆದರೆ ಅವನಿಗೆ ಒಂದು ಕೆಲಸ ಬರ್ತದೆ. ಆ ಕೆಲಸ ಬಂದಿರೋದ್ರಿಂದ ಆ ಕೆಲಸದಲ್ಲಿ ಅವನು ನಿಪುಣನಾಗಿದ್ದ, ಟ್ಯಾಲೆಂಟ್ ಅವನಾಗಿದ್ದ. ಆದರೆ ಟ್ಯಾಲೆಂಟ್ ಅವನಾಗಿದ್ರು ಕೂಡ ಅವನು ನಂಬಿಕೆ ದ್ರೋಹಿಯಾಗಿದ್ದ. ಅದಕ್ಕಾಗಿ ಅವನ ಟ್ಯಾಲೆಂಟಿನ ನಿಮಿತ್ತ, ಅವನಿಗಿರ್ತಕ್ಕಂಥ ಆ ತಲಾಂತದ ನಿಮಿತ್ತ, ಆ ಪ್ರತಿಭೆ ನಿಮಿತ್ತ ಅವನಿಗೆ ಕೆಲಸವನ್ನು ಕೊಡ್ತಿದ್ದ. ಆದರೆ ನಡೆದಿರ್ತಕ್ಕಂಥ ಘಟನೆ ನೋಡಿದ್ರೆ ನೀವು ಬಹಳ ಆಶ್ಚರ್ಯಪಡ್ತೀರಿ. ಈ ನಂಬಿಕೆ ದ್ರೋಹಿಯಾದ ಮೇಸ್ತ್ರಿ ಆ ಸಾಹುಕಾರ ಬಂದಾಗ ಸಂಭಾಯಿತನಂತೆ, ನಂಬಿಕಸ್ಥನಂತೆ, ಪ್ರಾಮಾಣಿಕನಂತೆ ತೋರಿಸ್ಕೊಡ್ತಾನೆ. ಆದರೆ ಅವನಿಗೆ ಗೊತ್ತಿಲ್ಲ, ಅವನ ಜೊತೆಯಲ್ಲಿ ಕೆಲಸ ಮಾಡುವ ಹೆಲ್ಪರ್ಗಳು ಆ ಧನಿಗೆ ಹೇಳ್ತಾ ಇದ್ದಾರೆ, साहूकार तू माझी भी उतना काम को आता है, नहीं तो बातें करते बैठे सरता, टाइम पास करता, और तुम आयोಜಿ ಗೊತ್ತಾಗ್ತಿರದ मुझे मालूम है रे. ಯಾರು ಹೇಳ್ತಾ ಇದ್ದಾರೆ? ಸಾಹುಕಾರ ಹೇಳ್ತಾ ಇದ್ದಾನೆ, ನನಗೆ ಗೊತ್ತಿದೆ ಅಲ್ಲಿ ಕೆಲಸ ಆಗಿದ್ದು ಗೊತ್ತಾಗ್ತಲ್ಲ, ಅದಕ್ಕಾಗಿ ಬಂದು ಸಾಹುಕಾರ ಯದ್ವಾ ತದ್ವಾ ಅವರನ್ನು ಗದರಿಸಿ ಜೋರು ಮಾಡಿ, ನಾಚಿಗಿಲ್ಲ, ಹೊಟ್ಟಿಗೆ ಏನು ತಿಂತೀರಿ ನೀವು, ನಾನು ಕೊಡ್ತಾ ಇದ್ದ ಸಂಬಳಕ್ಕೆ ಸರಿಯಾದ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಲ್ಲ ಅಂತೇಳಿ ಜೋರು ಗದರಿಸ್ತಾನೆ. ಗದರಿಸಿ ಎಲ್ಲರ ಮುಂದೆ ಮಾನಮರ ಹಾರಾಜಾಗ್ತಾನೆ. ಯಾರು? ಈ ಒಳ್ಳೆ ಸಾಹುಕಾರ, ವಕ್ರ ಬುದ್ಧಿ ಉಳ್ಳ ಸಾಹುಕಾರ. ಒಳ್ಳೆಯವನು ಆದರೆ ವಕ್ರ ಬುದ್ಧಿ ಉಳ್ಳ. ಒಳ್ಳೆಯವರಲ್ಲಿ ಸಾತ್ವಿಕರು ಇದ್ದಾರೆ, ಒಳ್ಳೆಯವರಲ್ಲಿ ವಕ್ರ ಬುದ್ಧಿಗಳು ಇದ್ದಾರೆ. ಒಳ್ಳೆಯವರು ಆದರೆ ವಕ್ರ ಬುದ್ಧಿಗಳು. ಆದರೆ ಈ ಮನುಷ್ಯನು ನಂಬಿಕಸ್ಥನಾಗಿದ್ದಂತೆ, ಸಂಭಾಯಿತನಂತೆ ಆ ಸಾಹುಕಾರ ಗದರಿಸಿದಾಗ, ಜೋರು ಮಾಡಿದಾಗ ಕೆಲಸವನ್ನು ಬಿಟ್ಟು ಬಿಡುದಿಲ್ಲ. ಅದಕ್ಕೆ ಬೈಬಲ್ ಹೇಳ್ತಾ ಇದೆ, ಏನಂತ ತಿಳ್ಕೊಂಡು, ಪ್ರಸಂಗಿ ಪುಸ್ತಕ 10ನೇ ಅಧ್ಯಾಯ ನೋಡಿ, ಪ್ರಸಂಗಿ 10:4,
ಪ್ರಸಂಗಿ 10:4 ನಿಮ್ಮ ಒಡೆಯರು ಅಥವಾ ನಿಮ್ಮ ಧನಿಗಳು ಅಥವಾ ನಿಮ್ಮ ಅಧಿಕಾರಿಗಳು ನಿಮ್ಮನ್ನು ಗದರಿಸಿದರೆ, ದೊರೆಯು ನಿನ್ನ ಮೇಲೆ ಸಿಟ್ಟುಕೊಂಡರೆ ಉದ್ಯೋಗವನ್ನು ಬಿಡಬೇಡ. ತಾಳ್ಮೆಯು ದೊಡ್ಡ ದೋಷಗಳನ್ನು ಅಡಗಿಸುತ್ತದೆ. ಅರ್ಥ ಆಗ್ತಾ ಇದೆ? ಅಂದ್ರೆ ಯಾಕೆ ಆ ಕೆಲಸ ಮಾಡುವವನು ದೊರೆ ಹತ್ರ ಕೆಲಸ ಮಾಡುವಾಗ ಇವನ ದ್ರೋಹ ಅಪರಾಧಗಳು ದೊರೆಗೆ ಗೊತ್ತಾಗಿರುವಾಗ ದೊರೆ ಏನ್ ಮಾಡ್ತಾನೆ? ಸಿಟ್ಟುಕೊಳ್ತಾನೆ, ಗದರಿಸ್ತಾನೆ. ಟೈಮ್ ಪಾಸ್ ಮಾಡ್ತಾ ರೀತಿ, ಇಷ್ಟೊತ್ತಾದ ಕೆಲಸ ಆಗಿಲ್ಲ, ನೀನು ಕೆಲಸ ಮಾಡಿಲ್ಲ ಅಂತ ಹೇಳಿರುವಾಗ ಆವಾಗ ಇವನು ಯಾವಾಗ ಆ ಗದರಿಕೆಯನ್ನು, ಆ ಸಿಟ್ಟು ಮಾಡಿರುವಾಗ, ದೊರೆ ಅಂದ್ರೆ ತನ್ನ ಮೇಲಿರ್ತಾನೆ ಧನಿ ಸಿಟ್ಟು ಮಾಡಿರುವಾಗ ಇವನು ಶಾಂತವಾಗಿ ಆಯ್ತು ಸರ್, ಆಯ್ತು ಸೌಕರ್, ಸೌಕರ್, ಸೌಕರ್ ಅಂತ ಹೇಳ್ತಾನೆ. ಯಾರು? ಇವನು. ದೊರೆ ಮುಂದೆ ಹೇಗಿರ್ತಾನೆ? ಎಷ್ಟು ಗದರಿಸಿದ್ರು, ಎಷ್ಟು ಒದರಿದ್ರು, ಎಷ್ಟು ಬೇದ್ರು ತಗ್ಗಿಸ್ಕೊಂಡಿರ್ತಾನೆ. ಆದರೆ ಇವನು ಕಾಣಲಿಕ್ಕೆ ನಂಬಿಕಸ್ತನಾಗಿ ಕಾಣ್ತಾ. ಇಲ್ಲಿ ನಾನು ಹೇಳೋದೇನೆಂದ್ರೆ, ಗದರಿಸಿದ್ರು ಕೆಲಸ, ಸಿಟ್ಟುಗೊಂಡ್ರು ಕೆಲಸ ಬಿಡದೇ ಇರುವವನು ಎಂಬುದಾಗಿ ಹೇಳಲಾಗಿದೆ. ಆದರೆ ಇಲ್ಲಿ ಈತನಿಗೆ ಎಷ್ಟು ಸಿಟ್ಟುಗೊಂಡಿದ್ರು ಈತನು ಅದೇ ಕೆಲಸದ ಮೇಲೆ ದೊಡ್ಡ ದೊಡ್ಡ ಯಂತ್ರಗಳನ್ನು, ಎಷ್ಟೆಲ್ಲ ಸೆಕ್ಯೂರಿಟಿ ಇದ್ರು, ಸುಭದ್ರತೆ ಇದ್ರು, ಕಾವಲುಗಾರರಿದ್ರು, ಕಾವಲುಗಾರ ಮೂಗಿನ ಕೆಳಗಿಂದ ವಸ್ತುಗಳನ್ನು ಕದ್ದುಕೊಂಡು ಬರ್ತಿದ್ದ. ಯಾರು? ಸಂಬಾಯಿತನಂತೆ ಕಾಣುವ ನಂಬಿಕ ದ್ರೋಹಿಯಾದ ಮೇಸ್ತ್ರಿ ಕದ್ದುಕೊಂಡು ಬರ್ತಿದ್ದ. ಕದ್ದುಕೊಂಡು ಬರ್ತಾ ಇದ್ರು. ಆತನಿಗೆ ಗೊತ್ತಿಲ್ಲ, ಆತನ ಧನಿಗೆ, ಯಜಮಾನರಿಗೆ, ಆತನ ಧನಿಗೆ ಸುದ್ದಿ ಹೋಯ್ತು ಹೀಗೆ ಇವನು ಕದ್ದುಕೊಂಡು ಬಂದಿದ್ದಾನೆ ಎಂಬುದಾಗಿ. ಆದರೆ ಧನಿ ಏನು ಮಾಡ್ದಾನೆ? ರಂದಲೇ ರೇ ದೇಖಿಂಗೆ ಜೈಸಾ ಕರ್ತಾ ವೈಸಾ ಬರ್ತಾವನೆ ಅಂತೇಳಿ ಏನಿದೆ, ಅವನೇನು ಮಾಡ್ತಾನೆ ಅದು ಭರಿಸ್ತಾನೆ. ಆದರೆ ಅವನು ಕೆಲಸಗಾರನಾಗಿದ್ದಾನೆ, ಏನು ಮಾತಾಡಬೇಡ್ರಿ, ನಾವು ನಿಧಾನವಾಗಿ ನೋಡೋಣ, ಅವನು ಈಗಲಾದ್ರೂ ನಾಳೆ ಆದ್ರೂ ಚೇಂಜ್ ಆಗ್ತಾನೆ. ಯಾರು? ಧನಿ. ಇವನ್ ನೋಡಿದ್ರೆ ಭಕ್ತನಂತೆ ಕಾಣುವ ಮೇಸ್ತ್ರಿ, ದೈವ ಭಕ್ತನಂತೆ ಕಾಣುವ ಮೇಸ್ತ್ರಿ. ಅವನ ಧನಿ ಅನ್ಯನು. ಆದರೆ ಧನಿ ತನ್ನ ಮನಸ್ಸಿಗೆ, ತನ್ನ ಮನಸ್ಸಾಕ್ಷಿಗೆ ವಿರೋಧವಾಗಿ ಯಾವತ್ತೂ ಮಾಡ್ತಾ ಇಲ್ಲ. ಹೀಗೆ ಇವನು ಎಷ್ಟೋ ಕಾಲಗಳು ಆ ಧನಿ ಹತ್ರ ಕದ್ದುಕೊಳ್ತಾ, ಆ ಧನಿ ಕೆಲಸವನ್ನು ಮಾಡ್ತಾ ಇರುವಾಗ ಟೈಮ್ ಪಾಸ್ ಮಾಡ್ತಾ, ಆ ಧನಿ ಹತ್ರ ಸಂಬಳವನ್ನು ತೆಗೆದುಕೊಳ್ತಾ ಇದ್ರು ಕೂಡ ಆ ಧನಿಗೆ ಗೊತ್ತಿದೆ ಇವನು ನಂಬಿಕ ದ್ರೋಹಿಯಾದ ಮೇಸ್ತ್ರಿ ಅಂತೇಳಿ. ಯಾಕಂದ್ರೆ ನಾನು ಆ ಸ್ಟೋರಿಯಲ್ಲಿ ನಾನಿದ್ದೆ ಅಲ್ಲೇ. ಅವ್ರು ಹೇಳಿದ್ರು, ಅವನ ಪಕ್ಕದಲ್ಲಿರುವ ಹೆಲ್ಪರ್ಗಳೇ ಹೋಗಿ ಆ ಧನಿ ಹತ್ರ ಹೇಳ್ತಾರಂತೆ, ಇವನು ಇಂಥದನ್ನು ಕದ್ದುಕೊಂಡು ಹೋಗಿದ್ದಾನೆ ಸಾವುಕಾರ ಅಂತೇಳಿ. ನಿನಗೇನು ಗೊತ್ತಿದೆ? ನಾನು ನೋಡಿದೀನಿ ಸರ್ ಅಂತೇಳಿ. ಆದರೆ ಅವನೇನು ತಿಳ್ಕೊಳ್ತಾ ಇದ್ದಾನೆ? ಯಾರು? ಮೇಸ್ತ್ರಿ. ಸಾವುಕಾರ ಗೊತ್ತಿಲ್ಲ ಎಂಬುದಾಗಿ ತಿಳ್ಕೊಳ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗೊತ್ತಿಲ್ಲ ಎಂಬುದಾಗಿ ತಿಳ್ಕೊಳ್ಳೋಣ. ಆದರೆ ನಾನು ಅದರಲ್ಲಿ ಆಶ್ಚರ್ಯವಾಗಿ ಗಮನಿಸಿದ್ದೇನೆಂದ್ರೆ, ಇವನು ಕೆಲವು ವರ್ಷಗಳು ಕೆಲಸ ಮಾಡಿದ ಮೇಲೆ ಸಾವುಕಾರ ಹತ್ರ ಹೋಗ್ತಾನೆ. ನೋಡಿ, ನಾನು ಏನು ಮಾತಾಡ್ತಾ ಇದ್ದಾರೆ, ಧನಿ ಹತ್ರ ಹೋಗ್ತಾನೆ. ಆ ಧನಿ ಹತ್ರ ಹೋಗಿ, ಸಾವುಕಾರ ನನ್ನ ಮಗಳಿನ ಮದುವೆ ಇದೆ ಸಾವುಕಾರ. ಆಯ್ತಾ, ಸರಿ, ಯಾವಾಗಿದೆ ಮದುವೆ? 2 ಬರೋ ತಿಂಗಳಲ್ಲಿದೆ. ಎಷ್ಟನೇ ತಾರೀಕು? ಫಲಾನ ತಾರೀಕು. ಹಾಗಾದ್ರೆ ಮದುವೆಗೆ 1 ವಾರ ಇದ್ದಾಗ ನನ್ನ ಕಡೆ ಬಂದು ಹೋಗುತ್ತೆ. ಯಾರು? ಈ ವಕ್ರ ಬುದ್ಧಿ ಉಳ್ಳ ಒಳ್ಳೆ ಧನಿ ಹೇಳ್ತಾ ಇದ್ದಾನೆ, ಬಂದು ಹೋಗುತ್ತೆ. ಆದರೆ ಆ ಧನಿಗೆ ಗೊತ್ತಿದೆ ಇವನು ನಂಬಿಕ ದ್ರೋಹಿ ಇದಾನಂತೇಳಿ. ನನಗೆ ಬಹಳ ಸಂತೋಷ ಆಗ್ತಾ ಇದ್ರೆ, ನಮ್ಮ ಕರ್ತನಾದ ಯೇಸು ನಾವು ಕೆಲವು ಸಾರಿ ನಂಬಿಕ ದ್ರೋಹಿಗಳಾಗಿದ್ರು, ಆತನು ನಂಬಿಕಸ್ತನೇ. ಆತನು ತನ್ನ ಸ್ವಭಾವಕ್ಕೆ ವಿರೋಧವಾಗಿ ಯಾವತ್ತಿಗೂ ಮಾಡಲಿಕ್ಕೆ ಆಗುವುದಿಲ್ಲ. ಆತ ನಂಬಿಕಸ್ತನು. ನಾವು ನಂಬಿಕ ದ್ರೋಹಿಗಳಾದ್ರೆ ಆತ ನಂಬಿಕಸ್ತನು. ಆ ಮಾತು ನನಗೆ ನೆನಪು ಬಂತು ಆ ಧನಿಯ ಗುಣದಲ್ಲಿ ನೋಡಿದ. ಆಗ ಸಾವುಕಾರ, ಧನಿ ನಮಸ್ಕಾರ ರೀ ಧನಿ. ಬಂದು ಯಾಕೆ ಬಂದಿ ನೀನು? ಅವ್ರು ನೆನಪಿರೋದಿಲ್ಲ. ಇಲ್ಲ ಸಾವುಕಾರ, ನೀವು ಹೇಳಿದ್ರಲ್ಲ ಮಗಳಿನ ಮದುವೆ 1 ವಾರ ಇದ್ದಾಗ ಬಾ ಅಂತೇಳಿ. ಹೌದಾ, ಸರಿ, ಸಂಜೆಗೆ ಬಾ. ಸಂಜೆಗೆ ಬರ್ತಾನೆ. ಮತ್ತೆ ಸಂಜೆ ಬಂದು ನಮಸ್ಕಾರ ಸಾವುಕಾರ, ನಮಸ್ಕಾರ ಧನಿ. ಯಾಕೆ ಬಂದಿ ನೀನು ಅಂತ ಕೇಳ್ತಾರೆ. ಸಾವುಕಾರ, ನೀವು ಹೇಳಿದ್ರಲ್ಲ ಮಗಳ ಮದುವೆಗೆ ಆಗ್ಲಿಕ್ಕೆ 1 ವಾರದ ನಂತರ ಬರ್ಲಿಕ್ಕೆ ಹೇಳಿದ್ರಲ್ಲ, ವಾರಕ್ಕೆ ಮುಂಚೆ ಬರ್ಲಿಕ್ಕೆ ಹೇಳಿದ್ರಲ್ಲ. ಆಗ ಸಾವುಕಾರ, ಆ ಧನಿ ಏನು ಮಾಡ್ತಾನೆ, ತನ್ನ ಕಡೆ ಇರತಕ್ಕಂಥ ಕ್ಯಾಶರ್ ಹೇಳ್ತಾನೆ, ಅವನಿಗೆ 50,000 ರೂಪಾಯಿ. ಆ ಧನಿ 50,000 ರೂಪಾಯಿ ಕೊಟ್ಟಿದ್ದಾನೆ.
ಹೋಗಿ ತನ್ನ ಮಗಳ ಮದುವೆಯನ್ನು ವಿಜೃಂಭಣೆಯಿಂದ ಮಾಡಿದ. ವಿಜೃಂಭಣೆಯಿಂದ ಮಗಳ ಮದುವೆ ಮಾಡ್ಕೊಳ್ಳೋಕೆಲ್ಲ ಖರ್ಚು ಮಾಡಿದ. ಆದರೆ ಒಂದು ನೆನಪಿಟ್ಕೊಳ್ರಿ, ನಾನು ಆ ಧನಿಯನ್ನು ನಿಜವಾಗಲೂ ಆಶೀರ್ವದಿಸುತ್ತೇನೆ. ಆತನಿಗೆ ರಕ್ಷಣೆ ಆಗಲಿ, ಯೇಸು ಕ್ರಿಸ್ತನ ಸುವಾರ್ತೆ ತಲುಪಲಿ ಎಂಬುದಾಗಿ ಹಾರೈಸುತ್ತೇನೆ. ಈತನು ಕಳ್ಳನು, ಕದೀಮನು, ನಂಬಿಕೆ ದ್ರೋಹಿಯಾದ ಮೇಸ್ತ್ರಿಯಾಗಿ ಗೊತ್ತಿದ್ದರೂ ಆತನ ಮಗಳಿನ, ಆ ಮೇಸ್ತ್ರಿಯ ಮಗಳಿನ ಮದುವೆಗೆ 50,000 ರೂಪಾಯಿ ಧನ ಸಹಾಯ ಮಾಡಿದ. ಎಷ್ಟು? ಆದರೆ ನಾನು ತಿಳ್ಕೊಂಡೆ, ಆವಾಗಾದರೂ ಈ ಕಳ್ಳ ಕದೀಮನು ಮನಸ್ಸು ತಿರ್ಕೊಂಡು ನಂಬಿಕಸ್ಥನಾಗಿ ಆ ಧನಿಗೆ ಕೆಲಸ ಮಾಡ್ತಾನೆ ಎಂಬುದಾಗಿ ತಿಳ್ಕೊಂಡೆ. ಆದರೆ ದಿನಗಳದಂತೆ ಇಂಥ ಕನಿಕರ ದಯ ತೋರುವ, ಇಂಥ ಸಹಾಯ ಮಾಡುವ, ಇಂಥ ಒಳ್ಳೆ ಧನಿ, ವಕ್ರಬುದ್ಧಿ ಅಂದ್ರೆ ರಫ್ ಅಂಡ್ ಟಫ್ ಮಾತಾಡ್ತಾನೆ, ಆದ್ರೆ ಒಳ್ಳೆಯವನು. ಇಂಥ ಒಳ್ಳೆ ಧನಿ ಇಷ್ಟು ಕಷ್ಟ ಕಾಲದಲ್ಲಿ ಸಹಾಯ ಮಾಡ್ತಿರ್ತಕ್ಕಂಥ ಆ ಧನಿಯನ್ನು ಮೋಸ ಮಾಡ್ತಿರ್ತಕ್ಕಂಥ ಈ ಸಂಭಾಯಿತರಂತೆ ಕಾಣುವ ಮೇಸ್ತ್ರಿ ಎಷ್ಟು ದ್ರೋಹಿಯಾಗಿದ್ದಾನಂದ್ರೆ, ಹಲ್ಲೆಲೂಯ, ಅವನು ಅಷ್ಟು ದ್ರೋಹಿಯಾಗಿದ್ದಾನೆ. ಆತನು ಮನೆ ಕಟ್ಟುವಾಗಲೂ ಆ ಮನೆ ಕಟ್ಟಲಿಕ್ಕೆ ಎಷ್ಟೋ ಇಟಂಗಿಗಳನ್ನು, ಕಚ್ಚಾ ವಸ್ತುಗಳನ್ನು ಸಹಾಯ ಮಾಡಿದಾನೆ ಅದೇ ಧನಿ. ಆದರೆ ಕೆಲವು ಸಾರಿ ದೊರಕದೇ ಇರುವಾಗ ಅದೇ ಮನೆ ಕಟ್ಟೋದಕ್ಕಾಗಿ ಅದೇ ಧನಿ ಹತ್ರ ಕೆಲವು ವಸ್ತುಗಳನ್ನು ಕದ್ದುಕೊಂಡು ಮತ್ತೆ ಕಟ್ತಾ ಇದ್ದಾನೆ. ಯಾ ಧನಿ ದಯ ತೋರಿಸ್ತಾ ಇದ್ದಾನೆ, ಯಾ ಧನಿ ಕನಿಕರ ತೋರಿಸ್ತಾ ಇದ್ದಾನೆ, ಯಾ ಧನಿ ಪ್ರಾಮಾಣಿಕತೆಯನ್ನು ತೋರಿಸ್ತಾ ಇದ್ದಾನೆ, ಅದೇ ಧನಿಗೆ ಅವನು ಎಷ್ಟೋ ವರ್ಷಗಳು ದ್ರೋಹ ಮಾಡ್ತಾ ಬಂದಿದ್ದಾನೆ. ಇದು ನಡೆದಿರ್ತಕ್ಕಂಥ ಘಟನೆ ಹೇಳ್ತಾ ಇದ್ದೇನೆ ನನ್ನ ಪ್ರಿಯ ಸಹೋದರಿ. ಆದರೂ ಆ ಧನಿಗೆ ಇವನ ಎಲ್ಲ ನಡತೆಗಳು, ನುಡಿಗಳು, ನಮ್ಮ ವಕ್ರ ಬುದ್ಧಿ ಎಲ್ಲ ಇವನ ಕಳ್ಳತರ ಬುದ್ಧಿ, ಇವನ ನಂಬಿಕೆ ದ್ರೋಹ ಇದು ಗೊತ್ತಿದ್ರು ಕೂಡ ಅವನು ಬಂದು ಕಷ್ಟಕಾಲ ಬಂದಾಗ ಅವನಿಗೆ ಕನಿಕರ ತೋರ್ತಾ ಇದೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಬೈಬಲ್ ಕರ್ತನಾದ ಯೇಸು ಕ್ರಿಸ್ತನು ಯಾವತ್ತಿಗೂ ಉಪಮಾನಗಳನ್ನು ತೆಗೆದುಕೊಂಡು ಜನರ ಹತ್ರ ಮಾತಾಡ್ತಿದ್ದನು ಮತ್ತು ವಾಸ್ತವಿಕವಾದಂತಹ ಸತ್ಯವನ್ನು ಆತನು ಮಾತಾಡ್ತಿದ್ದ. ಅಂದ್ರೆ ಯೇಸು ಕ್ರಿಸ್ತನ ಈ ಯೇಸುವಿನ ರಾಜ್ಯ ಎಂಥದ್ದು, ಯೇಸುವಿನ ಸಂದೇಶ ಎಂಥದಂದ್ರೆ, ನೀನು ನಂಬಿಕೆ ದ್ರೋಹಿಯಾಗಿದ್ರು ಆ ಧನಿ ಹತ್ರ ಕೆಲಸ ಮಾಡ್ತಾ ಇದೆಯಾ, ಆ ಧನಿ ಅಧೀನದಲ್ಲಿದೆಯಾ, ಆ ಧನಿ ಕಾಂಪೌಂಡ್ ಒಳಗೆ ನೀನಿದೆಯಾ, ಆ ಧನಿಗೆ ಗೊತ್ತಿದ್ರೂ ಕೂಡ ನಿನಗೆ ಕನಿಕರ ತೋರ್ತಾ ಇದ್ದಾನೆ. ಆದರೂ ಈ ಸಂಭಾಯಿತನಂತೆ ಕಾಣುವ ಮೇಸ್ತ್ರಿ ಆ ಕೆಲಸದ ಮೇಲೆ ಕಳುವು ಮಾಡುವುದನ್ನು ಬಿಡಲೇ ಇಲ್ಲ, ಆ ಸಾಹುಕಾರರಿಗೆ ನಂಬಿಕೆ ದ್ರೋಹ ಮಾಡೋದನ್ನು ಬಿಡಲೇ ಇಲ್ಲ. ಕೊನೆಯವರೆಗೂ ಈಗಲೂ ಆ ಮನುಷ್ಯ ಮನಸ್ಸು ತಿರ್ಕೊಂಡಿಲ್ಲ, ಚೇಂಜ್ ಆಗಲಿಲ್ಲ. ನಾನು ಯಾಕೆ ತಿಳಿಸ್ತಾ ಇದ್ದೆ ಅಂದರೆ, ನಾನು ಯಾಕೆ ಇದನ್ನು ತರ್ತಾ ಇದ್ದೆ ಅಂದರೆ, ಕರ್ತನಾದ ಯೇಸು ಕ್ರಿಸ್ತನು ಬೈಬಲ್ನಲ್ಲಿ ಹೇಳಲಾಗಿದೆ ಬಹಳ ಸ್ಪಷ್ಟವಾಗಿ. ಎಷ್ಟು ಚೆನ್ನಾಗಿ ಒಂದೊಂದು ಪದಗಳಿದೆ ಅವರಲ್ಲಿ. ಒಂದು ಧನಿ ಇದ್ದನು, ಒಂದು ದೊಡ್ಡ ಧನಿ ಇದ್ದನು. ಆ ಧನಿ ತನ್ನ ಕೆಲಸಗಾರರಿಗೆ ಏನು ಕೊಟ್ಟದನು? ಆಳುಗಳಿಗೆ 1 ತಲಾಂತು, ಕೆಲವರಿಗೆ 2, ಕೆಲವರಿಗೆ 3 ತಲಾಂತು, ಕೆಲವರಿಗೆ 3 ತಲಾಂತು, ಹೀಗೆ ತಲಾಂತುಗಳನ್ನು ಕೊಟ್ಟು ಹೋಗಿದ. ಅಂತ ಅರ್ಥ ಏನು? ಯೇಸು ಕ್ರಿಸ್ತನು ಹೇಳುತ್ತಿರ್ತಕ್ಕಂಥ ಉಪಮಾನ, ಒಂದು ಧನಿ ಹತ್ರ ಕೆಲಸ ಮಾಡುವ ಆಳು, ಒಂದು ಧನಿ ಹತ್ರ ಇರುವ ಧನಿಯ ಮಗನು, ಒಂದು ಧನಿ ಹತ್ರ ಇರುವ ನಾಯಿಗಳು, ಇವೆಲ್ಲಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಆದರೆ ನನ್ನ ಪ್ರಿಯ ಸಹೋದರಿ, ನಾನು ಬಹಳ ನನ್ನ ಹೃದಯ ಆಕರ್ಷಣೆ ಮಾಡಿದೇನೆಂದರೆ, ಅಷ್ಟು ನಂಬಿಕೆ ದ್ರೋಹಿಯಾದ, ಅಷ್ಟು ಕದೀಮನಾಗಿ ಆ ಸಾಹುಕಾರನ, ಆ ಧನಿಯ ಸಂಪತ್ತುಗಳಲ್ಲಿ, ಆ ಧನಿಯ ಕೆಲಸದ ಮೇಲೆ ಇರತಕ್ಕಂಥ ಯಂತ್ರಗಳನ್ನು ಮತ್ತು ವಸ್ತುಗಳನ್ನು, ಕೆಲಸ ಮಾಡ್ತಾ ಇದ್ದ ವಸ್ತುಗಳನ್ನು ಕದ್ದುಕೊಂಡು ಹೋಗಿದ್ರು ಕೂಡ ಆ ಧನಿಗೆ ಗೊತ್ತಿದ್ರು ಆ ಧನಿ ಏನು ಮಾಡ್ತಾ ಇದ್ದಾನೆ? ಇವನು ಕಷ್ಟ ಕಾಲ ಬಂದಾಗ ಅವನಿಗೆ ಸಹಾಯ ಮಾಡ್ತಾ ಇದ್ದಾನೆ. ಒಂದು ದಿವಸ ಏನಾಯ್ತು, ಆ ಧನಿ ಹತ್ರ ಬಹಳ ಜನ ಕೆಲಸ ಮಾಡ್ತಾರೆ, ಸುಮಾರಷ್ಟು ಜನ ಕೆಲಸ ಮಾಡ್ತಾರೆ. ಕೆಲಸ ಮಾಡ್ತಿರುವಾಗ ಆ ಕೆಲಸ ಮಾಡುವ ಹೆಲ್ಪರ್ ಯಾರು, ಆ ಮೇಸ್ತ್ರಿ ಏನು ಮಾಡಿದಾನೆ, ಆ ಹೆಲ್ಪರ್ ಕಿಶೆಯಲ್ಲಿ 20,000 ರೂಪಾಯಿ ಇದೆ ಎಂದು ಗೊತ್ತಾಯ್ತು. ಆ ಹೆಲ್ಪರ್ ಕಿಶೆಯಲ್ಲಿ 20,000 ರೂಪಾಯಿ ಇದೆ ಎಂದು ಗೊತ್ತಾಗಿ ಆ ಹೆಲ್ಪರ್ ಕೆಲಸ ಮಾಡ್ತಿರುವ ಸಮಯದಲ್ಲಿ ಇವನು ಯಾರು, ಸಂಭಾಯಿತನಂತೆ ಕಾಣುವ ಮೇಸ್ತ್ರಿ, ಅವನು ಅಲ್ಲಿ ಆ ಹೆಲ್ಪರ್ ಕಿಸೆಯಲ್ಲಿಟ್ಟಿರುವ 20,000 ರೂಪಾಯಿ
ಬಹಳ ಬಹಳ ಕುತಂತ್ರದಿಂದ ಕದ್ಕೊಳ್ತಾನೆ. ಕದ್ಕೊಂಡಿದ ಕೂಡಲೇ ಆ ಸಂಬಾಯಿತರಂತೆ ಕಾಣುವ ಮೇಸ್ತ್ರಿ, ಪ್ರೈಸ್ ದಿ ಲಾರ್ಡ್ ಜೀಸಸ್, ಆ ಸಂಬಾಯಿತರಂತೆ ಕಾಣುವ ಮೇಸ್ತ್ರಿ ಆ ಮೇಸ್ತ್ರಿ ಆ ಹೆಲ್ಪರ್ ಹತ್ರ ಕದ್ದುಕೊಂಡು ಆ ಹೆಲ್ಪರ್ ಜೊತೆಲಿ ತಿರುಗ್ತಾ ಇದ್ದಾನೆ. ಅವನು ಹಣ ಹುಡುಕಾಡ್ತಾನೆ, ಇನ್ನೂ ಹಣ ಹುಡುಕಾಡ್ತಾ ಇದ್ದಾನೆ. ಅಯ್ಯೋ ನನ್ನ ದುಡ್ಡು ಎಲ್ಲೊತ್ತು ಯಾರು ತಗೊಂಡ್ರೆ ಯಾರು ತಗೊಂಡ್ರೆ. ಆದರೆ ಈ ಮೇಸ್ತ್ರಿ ಏನು ಮಾಡ್ತಾನೆ, ಹೆಲ್ಪರ್ ಜೊತೆಯಲ್ಲಿ ತಿರುಗಾಡ್ತಾ ಇದ್ದಾನೆ. ಎಲ್ಲೋತೋ ನೋಡೋಣ ಅಂತೇಳಿ ಅವನು ಕೂಡ ಹುಡುಕಾಡ್ತಾ ಇತ್ತು. ಕದ್ದಿದ್ದವನು ಯಾರು? ಆ ಮೇಸ್ತ್ರಿನೇ. ಆದರೆ ಮೇಸ್ತ್ರಿ ಕದ್ದಿದವನು ಮೇಸ್ತ್ರಿ ಆಗಿದ್ರು ಕೂಡ ಅದು ಕೆಲವೇ ದಿನದಲ್ಲಿ ಹೊರ ಬರ್ತದೆ, ಯಾರು ಕದ್ದಿದ್ದು ಮೇಸ್ತ್ರಿ ಎಂಬುದಾಗಿ. ಆದರೆ ಹೆಲ್ಪರ್ ಏನು ಮಾಡ್ತಾನೆ, ಇವನು ಮೇಸ್ತ್ರಿ ಕದ್ದುಕೊಂಡು ಅಂತೇಳಿ ಧನಿಗೆ ಹೇಳ್ತಾನೆ. ಯಾರಿಗೆ? ಧನಿಗೆ ಹೇಳ್ತಾನೆ. ಧನಿ ಏನು ಮಾಡ್ತಾನೆ, ನೀನು ನಿಜ ಹೇಳ್ತಾ ಇದೀಯಾ ಅವ್ನು ಕದ್ಕೊಂಡು ಅಂತೇಳಿ? ಹಂಗೆ ಕದ್ಕೊಳ್ಳೋನಲ್ಲ, ನಿಮ್ಗೆ ಗೊತ್ತಿಲ್ಲ ಸೌಕಾರ್, ಅವನು ಭಾಳ ಭಯಂಕರವಾದ ಕಳ್ಳ ಇದ್ದಾನೆ, ನನಗೆ ಸಾಕ್ಷಿ ಸಿಕ್ಕಿದೆ ಎಂಬುದಾಗಿ ಹೇಳಿರುವಾಗ ಅವನಿಗೆ ಪೊಲೀಸ್ ಕಂಪ್ಲೇಂಟ್ ಮಾಡ್ತಾರೆ. ಪೊಲೀಸರು ತಗೊಂಡೋಗಿ ಪೊಲೀಸ್ ಠಾಣೆಯಲ್ಲಿ ಹಾಕ್ತಾರೆ. ಪೊಲೀಸ್ ಠಾಣೆಯಲ್ಲಿ ಹಾಕಿದ ಮೇಲೂ, ಹಣ ಕದ್ದುಕೊಂಡಿದ್ದು ನಿಜ ಅಂತ ಗೊತ್ತಾಗಿದ್ದ ಮೇಲೂ ಆ ಧನಿ, ನಾನು ಭಾಳ ಆಶ್ಚರ್ಯಪಟ್ಟಿದ್ದೀನಿ, ಆ ಧನಿ ಈ ಕದ್ಕೊಂಡನಲ್ಲ, ಆ ಹೆಲ್ಪರ್ಗೆ 20,000 ರೂಪಾಯಿ ಕದ್ಕೊಂಡಾನೆ. ಆದರೆ ಆ ಧನಿ ಹೆಲ್ಪರ್ ಕೇಳ್ತಾನೆ, ಏನಪ್ಪ ಯಾಕೆ 20,000 ರೂಪಾಯಿ? ನನ್ನ ತಾಯಿ ಚಿಕಿತ್ಸೆಗಾಗಿ ಇಟ್ಕೊಂಡಿನ್ರಿ, ನಮ್ಮ ತಾಯಿ ಹಾಸ್ಪಿಟಲ್ ಅಡ್ಮಿಟ್ ಇದ್ದಾರೆ. ಅಂದರೆ ಅರ್ಥ ಏನು? ಇಂಥ ತಾಯಿಗಾಗಿ ತೆಗೆದಿಟ್ಟಿರುವ ದುಡ್ಡನ್ನು ಕದ್ದುಕೊಳ್ಳುವಷ್ಟಕ್ಕೂ ದ್ರೋಹಿ ಇವನು. ಯಾರು? ಮೇಸ್ತ್ರಿ. ಆದರೆ ಸೌಕಾರ್, ಐ ಬ್ಲೆಸ್ ದಟ್ ಸೌಕಾರ್, ಪ್ರೈಸ್ ದಿ ಲಾರ್ಡ್ ಜೀಸಸ್, ರಿಯಲಿ. ಯಾಕಂದರೆ ಯೇಸು ಕ್ರಿಸ್ತನ ವಾಕ್ಯ ನನ್ನ ಜೀವನದಲ್ಲಿ ಅರ್ಥವಾಗಿದೆ ಆ ಮನುಷ್ಯನನ್ನು ನೋಡಿರುವಾಗ. ಅವನು ಒಳ್ಳೆ ಸೌಕಾರ, ಅಂದರೆ ವಕ್ರ ಬುದ್ಧಿ ಉಳ್ಳವನು. ಅವಾಗ ಏನು ಮಾಡಿದ, ಪೊಲೀಸ್ ಸ್ಟೇಷನಲ್ಲಿ ಎಲ್ಲ ರಾಜಿ ಮಾಡಿ ಎಲ್ಲ ಮಾಡಿದ ಕೂಡಲೇ ಅದಕ್ಕೆಲ್ಲ ಒಪ್ಪಿಗೆ ಆಯಿತು. ಒಪ್ಪಿಗೆ ಆದ್ರೂ ಹಣ ವಾಪಸ್ ಕೊಡ್ತಾನಂತೇಳಿ ಹೇಳಿದ ಕೂಡಲೇ ಆ ಕಂಪ್ಲೇಂಟ್ ಮಾಡುವ ಹೆಲ್ಪರ್ ಆಯ್ತು ಅಂತೇಳಿ ವಾಪಸ್ ಬರ್ತಾನೆ. ಆದರೆ ಆ ಧನಿ ಅವನನ್ನು ಕೆಲಸ ಮೇಲೆ ಇಟ್ಕೊಳ್ಬೇಕಾ? ಆದರೂ ಅವನನ್ನು ಕೆಲಸದ ಮೇಲೆ ಇಟ್ಕೊಳ್ತಾನೆ. ಯಾಕಂದರೆ ಉಸ್ಕು ಕಾಡ್ಕೆ ಫೇಕೇತೋ ಉಸ್ಕೆ ಬಾಲ್ ಬಚ್ಚೆ, ಅವ್ರ ಮಕ್ಕಳು ಮರಿ ಏನಾಗ್ತಾರೋ ಇರಲಿ, ಈ ಸಾರಿ ಮಾಡಿದಾನಲ್ಲ, ಈ ಸಾರಿ ಅವನಿಗೆ ಪೊಲೀಸರು ತೊಗೊಂಡೋಗಿ ಪಾಠ ಕಳಿಸಿದ್ರಲ್ಲ, ಈಗಲಾದರೂ ಪಾಠ ಕಲಿತಾನೆ ಬಿಡ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಅಂಥ ಧನಿಯನ್ನು ನಾನು ಬೈಬಲ್ ವಾಕ್ಯದಲ್ಲಿ ನಾನು ಕೇಳ್ತಾ ಇದ್ದೇನೆ. ನಾನು ಕಣ್ಣಿಂದ ನೋಡಿರ್ತಕ್ಕಂಥ ಒಂದು ಸ್ಟೋರಿ ಇದು. ಆಮೇಲೆ ಆ ಧನಿ ರಾಜಿಯಾಗಿದ್ದ ದುಡ್ಡನ್ನು ಕೊಡದೇ ಇರುವಾಗ ಆ ಧನಿ ಏನು ಮಾಡ್ತಾನೆ, ಆ ಹೆಲ್ಪರ್ಗೆ, ನಿಮ್ಮ ತಾಯಿ ಆರಾಮಿಲ್ಲ ಅಂತಲ್ಲ, ಎಷ್ಟಪ್ಪ ಕತ್ಕೊಂಡಿದ್ದವು? 20,000 ರೂಪಾಯಿ ಸೌಕಾರ ಕೊಡ್ತಾನೆ ಅವನಿಗೆ. ಯಾರಿಗೆ? ಆ ಹೆಲ್ಪರ್ಗೆ ಸೌಕಾರ ಕೊಡಿ. 20,000 ರೂಪಾಯಿ ತಗೋಪ್ಪ, ಇರ್ಲಿಕ್ಕೆ ಆಯ್ತಾಯ್ತು, ಹೋಯ್ದೋತು, ಈಗಲಾದರೆ ಸುಧಾರಿಸ್ಕೊಳ್ತಾನೇನೋ ನೋಡೋಣ ಎಂಬುದಾಗಿ. ನನ್ನ ಪ್ರಿಯ ಸಹೋದರಿ ಸಹೋದರೇ, ನಾನು ಹೇಳ್ತಾ ಇದ್ದೇನೆ, ಬೈಬಲ್ನಲ್ಲಿ ಧನಿ ಮತ್ತು ಮಕ್ಕಳು, ಧನಿಯ ಮಕ್ಕಳು, ಧನಿಯ ಕೆಲಸಗಾರರು, ಧನಿಗಿರ್ತಕ್ಕಂಥ ನಾಯಿಗಳ ವಿಷಯದಲ್ಲಿ ಯಾಕೆ ಮಾತಾಡಿದಂದರೆ, ಯೇಸುವನ್ನು ನಾವು ಒಡೆಯನೆಂಬುದಾಗಿ, ಪ್ರಭು ಎಂಬುದಾಗಿ ಒಪ್ಪಿಕೊಂಡು ಕೂಡ ನಾವು ದ್ರೋಹ ಮಾಡ್ತಾ ಇದ್ದೇವ, ನಾವು ಪಾಪ ಮಾಡ್ತಾ ಇದ್ದೇವ. ಎಂಥ ಒಳ್ಳೆ ದೇವರಾಗಿದ್ರು ಕೂಡ ಆತ ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸ್ತಾ, ನಮ್ಮ ಕಷ್ಟಗಳಲ್ಲಿ, ನಮ್ಮ ದುಃಖಗಳಲ್ಲಿ, ನಮ್ಮ ಬಾಧೆಗಳಲ್ಲಿ ಸಹಾಯ ಮಾಡ್ತಾ ಇದ್ರು ಕೂಡ ಆ ಒಡೆಯನಾದ ಯೇಸು ಕ್ರಿಸ್ತನಿಗೆ ನಾವೆಷ್ಟು ಸಾರಿ ದ್ರೋಹ ಮಾಡ್ತಾ ಇದ್ದೇವೆ. ಆದರೂ ಈ ಧನಿ ತನ್ನ ಕಡೆ ಇರುವ ಸಂಬಾಯಿತನಂತೆ ಕಾಣುವ ಆ ಮೇಸ್ತ್ರಿ ಕಷ್ಟದಲ್ಲಿದ್ದಾಗ ಹೋಗ್ತಾನೆ ಮತ್ತು ಸೌಕಾರ್, ನಮಸ್ಕಾರ ಸೌಕಾರ್. ಧನಿ, ನಮಸ್ಕಾರ ಧನಿ ಅಂತ ಹೇಳ್ತಾನೆ. ಯಾಕೆ ಬಂದಿದೆ? ನನ್ನ ಮಗಳು ಡೆಲಿವರಿ ಆಗಿದ್ದಾಳೆ, ಡಾಕ್ಟ್ರು 38,000 ರೂಪಾಯಿ ಬಿಲ್ ಕೊಟ್ಟಿದ್ದಾನೆ, ನಾನು ತಿಳ್ಕೊಂಡಿಲ್ಲ ಅಷ್ಟು ದುಡ್ಡು ಆಗ್ತದೆ ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯಾ. ಆಮೇಲೆ ಸರಿ ಅಂತೇಳಿ ಮರನೇ ದಿವಸ ಬಾ ಅಂತೇಳಿ ಅವನಿಗೆ 38,000 ರೂಪಾಯಿ ಕೊಡ್ತಾನೆ. ಆದರೆ ಇವನು ಡಾಕ್ಟ್ರ್ ಕಡೆ ಬಂದು ಎಷ್ಟು ಕೊಟ್ಟಾನೆ ಗೊತ್ತಿದೆ? ಡಾಕ್ಟ್ರ್ ಬಿಲ್ ಕೊಟ್ಟಿದ್ದಾನೆ 38,000. ಇಲ್ಲರಿ ಸಾವುಕಾರ, ನನಗೆ ಆಗುದಿಲ್ಲ ಡಾಕ್ಟ್ರು ಅಂತೇಳಿ 20,000 ರೂಪಾಯಿ ಕೊಟ್ಟಿದ್ದಾನೆ. ಯಾರಿಗೆ? ಡಾಕ್ಟರ್ ಹತ್ರ. ಎಲ್ಲರೂ ಹೇಳ್ತೀರ ಅಲ್ಲೂಯ್ಯ. ಇಂಥ ದುಷ್ಟ ದುರ್ಮಾರ್ಗನಿದ್ರು ನಾನು ಆ ಧನಿಯನ್ನು ಮೆಚ್ಕೊಳ್ತಾ ಇದ್ದೇನೆ. ಯಾಕಂದರೆ ಯೇಸು ಕ್ರಿಸ್ತನು ಕೂಡ ತಾನು ಗದರಿಸುತ್ತಾನೆ, ತಾನು ತಿದ್ದುತ್ತಾನೆ, ತಾನು ತಿಳಿಸ್ತಾನೆ. ಆದರೆ ಸಾತ್ವಿಕನಾದ ಧನಿ ನಮ್ಮ ದೇವರು, ನಮ್ಮ ಕರ್ತನಾದ ಒಡೆಯನು ಒಳ್ಳೆಯವನು ಮಾತ್ರ ಅಲ್ಲದೆ ಒಳ್ಳೆಯವರಲ್ಲಿ ಸಾತ್ವಿಕನಾಗಿದ್ದಾನೆ.
ಆದರೆ ನಾವು ನಂಬಿಕೆ ದ್ರೋಹಿಗಳಾಗಿದ್ರು ಕೂಡ ಆತನು ಎಷ್ಟೋ ಸಾರಿ ತಿಳಿದು ಕ್ಷಮಿಸ್ತಾ ಹೋಗ್ತಾ ಇದ್ದಾನೆ. ನಾನು ಇದನ್ನು ಗಮನಿಸಿದ್ದೇನೆ. ಎಷ್ಟೋ ಸಾರಿ ಅವನು ಆತನ ಕೆಲಸದಲ್ಲಿ ಕದ್ದುಕೊಂಡು ಹೋಗಿದ್ದು ಆತನಿಗೆ ಸುದ್ದಿ ಹೋಗ್ತದೆ. ಅವನ ಜೊತೆಯಲ್ಲಿದ್ದವರೇ ಸುದ್ದಿ ಕೊಡ್ತಾರೆ. ಸುದ್ದಿ ಕೊಟ್ಟರು ತೇರ್ರೆ ಜರ ದೇಖಿಂಗೆ ಕಬ್ ಸುಧರ್ತಾ. ನನಗೆ ಅವನು ಕಳ್ಳತನ ಮಾಡಿ ನನಗೆ ದ್ರೋಹ ಮಾಡಿದರೆ ಅವನೇನು ಮೇಲೆ ಬರ್ತಾನ ನೋಡುವ, ಎಷ್ಟು ದಿವಸ ಮಾಡ್ತಾನೆ. ಆದರೆ ನನಗೆ ಕೆಲಸಗಾರರು ಬೇಕು. ನನಗೆ ಅವನು ಮಾಡೋ ದುರ್ಮಾರ್ಗತನದಿಂದ ಅವನ ಮಕ್ಕಳ ಮೇಲೆ ಪರಿಣಾಮ ಬರ್ತದೆ ಗೊತ್ತಿಲ್ಲ. ಆದರೆ ಈ ಧನಿ ಕ್ಷಮಿಸುತ್ತಲೇ ಇದ್ದಾನೆ, ಕರುಣೆ ತೋರ್ತಾ ಇದ್ದಾನೆ. ಅವನ ಕಷ್ಟ ಕಾಲದಲ್ಲಿ ಎಂಥ ಕಷ್ಟ ಕಾಲದಲ್ಲಿ ಧನ ಸಹಾಯ ಮಾಡಿದ್ದಾನೆ. ಅಂಥ ಧನ ಸಹಾಯ ಮಾಡಿದ್ದ ವಕ್ರ ಬುದ್ಧಿ ಉಳ್ಳ ಒಳ್ಳೆ ಧನಿಯನ್ನು ಮೋಸ ಮಾಡ್ತಾ ಇದ್ದಾನಂದ್ರೆ ಅವನು ಎಷ್ಟು ದುರ್ಮಾರ್ಗನಾಗಿದ್ದರೂ ಕೂಡ ಕನಿಕರ ತೋರ್ತಾ ಇದ್ದಾನಂದ್ರೆ ಯಾರು? ಆ ಧನಿ. ನಾನು ಹೇಳ್ತೇನೆ, ಕರ್ತನ ವಾಕ್ಯದಲ್ಲಿ ಹಾಗೆ ಬರೆಯಲ್ಪಟ್ಟಿದೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಒಬ್ಬನಿಗೆ 100 ರೂಪಾಯಿ ಕೊಟ್ಟರೆ ಆ 100 ರೂಪಾಯಿ ಕೊಡ್ಲಿಕ್ಕಾಗದಿರುವುದರಿಂದ ಅವನೇನು ಮಾಡ್ದ? ಧನಿ, ನನಗೆ ಕೊಡ್ಲಿಕ್ಕಾಗುದಿಲ್ಲ ಧನಿ, ಭಾಳ ಕಷ್ಟದಲ್ಲಿದೆ. ಸರಿ, ಆ ಧನಿ ಏನು ಮಾಡಿದಾನೆ? ಆ 100 ರೂಪಾಯಿ ಕ್ಷಮಿಸಿದಾನೆ. ಸುಮ್ಮನೆ ಬರೆಯಲ್ಪಟ್ಟಿಲ್ಲರಿ ಇವೆಲ್ಲ ಪದಗಳು. ಆಯಿತು, ನಿಂಗೆ ಸಾಲ ಕೊಟ್ಟಿದ್ದಿಲ್ಲ, ಆಯಿತು ಕ್ಷಮಿಸಿದ್ದೇನೆ ಅಂತ ಹೇಳ್ದ. ಆದರೆ ಆ ಧನಿ ಕಡೆ ಕ್ಷಮಾಪಣೆ ಪಡ್ಕೊಂಡು ಕನಿಕರ ಪಡ್ಕೊಂಡು ಕೂಡ ಅವನ ಕಡೆಯಿಂದ ಪಡ್ಕೊಂಡಿರುವ 10 ರೂಪಾಯಿಗಳನ್ನು ಪಡ್ಕೊಂಡಿದ್ದವನಿಗೆ ಕಾಲರ್ ಹಿಡ್ಕೊಂಡು ಅವನಿಗೆ ಜೈಲು ತಗೊಂಡೋಗಿ ಅವನಿಗೆ ಕ್ಷಮಿಸದೆ ಅವನ ಮೇಲೆ ಕಿರುಕುಳ ದೌರ್ಜನ್ಯ ಮಾಡಿದ. ಆದರೆ ಈ ದೊಡ್ಡ ಧನಿ, ಕ್ಷಮಿಸಿದ ಧನಿ, ಅಯ್ಯೋ ನೀನು ಕ್ಷಮಿಸಿರೋ 100 ತಲಾಂತಗಳನ್ನು ಕ್ಷಮಿಸಿರುವ ಆ ಧನಿ, ಆ ಒಂದು ಸೇವಕನು ಅವನ ಕಡೆ ಇರುವ 10 ರೂಪಾಯಿಗಳನ್ನು ತೆಗೆದುಕೊಂಡಿರ್ತಕ್ಕಂಥ ಆ ಮನುಷ್ಯನು ತನ್ನ ಕೈ ಕೆಳಗಿರತಕ್ಕಂಥ ಅವನು ಕ್ಷಮಿಸದೆ ಅವನಿಗೆ ಶಿಕ್ಷೆಗೆ, ಅವನಿಗೆ ನ್ಯಾಯಾಧೀಶಿಗೆ, ಅವನಿಗೆ ಠಾಣೆಗೆ ಒಪ್ಪಿಸಿದ್ದಾನೆ, ಪೊಲೀಸ್ ಠಾಣೆಗೆ ಒಪ್ಪಿಸಿದೆ ಎಂಬುದಾಗಿ ಹೇಳ್ತೀನಿ. ಎಲ್ಲರೂ ಹೇಳ್ತಾರೆ ಅಲ್ವಯ್ಯ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ನಾನು ಯಾಕೆ ಇದನ್ನು ತಿಳಿಸ್ತಾ ಇದ್ದೇನೆಂದರೆ, ಇಂಥ ಕನಿಕರ, ದಯೆ, ಪ್ರೀತಿ, ಕ್ಷಮೆದಮೆ ಇರುವ ಧನಿಗಳು ಕೂಡ ಈ ಲೋಕದಲ್ಲಿದ್ದಾರೆ. ಅಂಥ ಸಂಭಾವಿತನಂತೆ ಕಾಣುವ ನಂಬಿಕೆ ದ್ರೋಹಿಯಾದ ಮೇಸ್ತ್ರಿ ಅಂತವರು ಕೂಡ ಇದ್ದಾರೆ. ಮೇಸ್ತ್ರಿಗಳಷ್ಟು ನಂಬಿಕೆ ದ್ರೋಹಿ ಆಗಿದ್ರು ಕೂಡ ಪ್ರೈಸ್ ದ ಲಾರ್ಡ್ ಜೀಸಸ್, ಆ ಧನಿ ಅವನನ್ನು ಕ್ಷಮಿಸಿ ಇನ್ನೂ ಅವಕಾಶ ಕೊಡ್ತಾ ಇದ್ದಾನೆ. ಇವತ್ತಿಲ್ಲ ನಾಳೆ ಸುಧಾರಿಸ್ಕೊಡ್ತಾನೆ. ದೇವರೇ, ಅದೇ ಕನಿಕರವುಳ್ಳ ದೇವರನ್ನು ನಾನು ನಿಮಗೆ ಬೋಧಿಸ್ತಾ ಇದ್ದೇನೆ. ಅದೇನೆಂದರೆ, ನನ್ನ ಪ್ರಿಯ ಸಹೋದರಿ ಸಹೋದರೇ, ನಿಮ್ಮ ಹೃದಯಗಳನ್ನು ಸಂಪೂರ್ಣವಾಗಿ ದೇವರ ಕಡೆ ಒಪ್ಪಿಸೋಣ. ಯಾಕೆ ಹೇಳ್ತಾ ಇದ್ದಾನೆಂದರೆ, ಇಂತಹ ಕನಿಕರವುಳ್ಳ ಧನಿನೂ ಇದಾನ ಈ ಲೋಕದಲ್ಲಿ. ಅದಕ್ಕೆ ಯೇಸು ಕ್ರಿಸ್ತನು ಧನವಂತನ ಮಗನು, ಮಗನ ಮನೆಯಲ್ಲಿರುವ ಕೆಲಸಗಾರರು ಎಲ್ಲ ಮಾತಾಡ್ತಾರೆ. ಧನವಂತನ ಮಗನ ಮನೆಯಲ್ಲಿರುವ ಕೆಲಸಗಾರರು ಮತ್ತು ಒಂದು ಯಜಮಾನನಿಗೆ ಮಕ್ಕಳಿದ್ದಾರೆ, ಮಕ್ಕಳಿಗೆ ರೊಟ್ಟಿ ತಿನ್ನಿಸ್ತಾ ಇದ್ದಾರೆ. ಆ ರೊಟ್ಟಿ ತಿನ್ನತಕ್ಕಂಥ ಉಳಿದ ರೊಟ್ಟಿ ಪಶು ಪ್ರಾಣಿಗಳಿಗೆ ಕೊಡ್ತಕ್ಕಂಥ ಕರುಣಾಳು ಧನಿಯಾಗಿದ್ದಾನೆ. ಎಷ್ಟು ಚೆನ್ನಾಗಿ ಉಪದೇಶಿಸಿ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ನಿಮ್ಮ ಧನಿಗಳು ನಿಮ್ಮನ್ನು ಗದರಿಸಿದರೆ ಕೆಲಸವನ್ನು ಬಿಟ್ಟುಬಿಡಬೇಡ. ನಿಮ್ಮ ದೊರೆಗಳು, ನಿಮ್ಮ ಅಧಿಕಾರಿಗಳು ನಿಮ್ಮನ್ನು ಗದರಿಸಿ ಸಿಟ್ಟುಕೊಂಡ್ರೆ ಕೆಲಸವನ್ನು ಬಿಟ್ಟುಬಿಡಬೇಡ. ತಾಳ್ಮೆಯಿಂದಿದ್ದರೆ ನೀನು ಒಂದು ವೇಳೆ ಯಾವ ದೋಷವನ್ನು ಮಾಡಿದಿ, ಯಾವ ಅಪರಾಧದ ನಿಮಿತ್ತ, ಯಾವ ನಂಬಿಕೆ ದ್ರೋಹದ ನಿಮಿತ್ತ ನಿಮ್ಮ ಧನಿ ನಿನ್ನನ್ನು ಗದರಿಸಿದ, ನಿನ್ನನ್ನು ಸಿಟ್ಟುಕೊಂಡ ನಿನ್ನ ಮೇಲಂದರೆ ನೀನು ಶಾಂತವಾಗಿದ್ದು ಅದನ್ನು ಸ್ವೀಕರಿಸಿದರೆ ನಿನ್ನ ತಾಳ್ಮೆ, ನೀನು ಮಾಡಿರುವ ದೋಷ ಆ ಧನಿ ಮನಸ್ಸೊಳಗೆ ಕ್ಷಮಿಸಿಬಿಡ್ತಾನಂತೆ. ಅದನ್ನು ಬರ್ದಾನಲ್ಲಿ. ಅದು ಬಿಟ್ಟು ತಪ್ಪಾಗಿದ್ದ ಅಂತ ಹೇಳಿದ್ರೆ ಮತ್ತು ಉಲ್ಟಾ ಮಾತಾಡ್ತಾರೆ ಕೆಲವು ಜನ. ನಾ ಇಷ್ಟು ಚಲೋ ಕೆಲಸ ಮಾಡಿದ್ರು ನನಗೆ ತಪ್ಪು ಅಂತ ಹೇಳ್ತೀಯಲ್ಲ, ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ತಪ್ಪು ಅಂತ ಹೇಳ್ತೀಯಲ್ಲ ಅಂತೇಳಿ ಮತ್ತೆ ತಿರುಗಿ ಮಾತಾಡ್ತಾರಲ್ಲ, ಅವರ ದೋಷ ಅವರ ಧನಿ ಮನಸ್ಸಲ್ಲಿ ಇನ್ನೂ ದೊಡ್ಡದಾಗ್ತಾ ಇರ್ತದೆ. ಅಯ್ಯೋ, ನಾನು ಆವಾಗ ಕ್ಷಮಿಸಿದೆ, ಇವಾಗ ಕ್ಷಮಿಸಿ, ಮತ್ತೂ ಇನ್ನೂ ಜಾಸ್ತಿ ಮಾಡ್ಕೊಳ್ತಾ ಇದ್ದಾನಲ್ಲ ಇವನು, ತಗ್ಗಿಸ್ಕೊಳ್ತಾ ಇಲ್ಲ ಅಲ್ಲಿ. ನಾನು ಹಂಗೆ ಮಾಡೇ ಇಲ್ಲ. ಸುಮ್ಮನೆ ನಿಂತು ಆತನ ಬೈತಾ ಇರುವಾಗ, ಗದರಿಸ್ತಾ ಇರುವಾಗ ತಾಳ್ಮೆಯಿಂದ ನಿಂತು ಬಿಟ್ರೆ, ಹೌದು, ಇವನು ತಾಳಿದಕ್ಕಾಗಿ, ಆ ಯಜಮಾನನು ಗದರಿಸಿದಕ್ಕಾಗಿ ಇವನು ಶಾಂತವಾಗಿದ್ದರಿಂದ ಆ ಯಜಮಾನಿಗೆ ದಯೆ ಬರ್ತದೆ. ಹೋಗಲಿ. ನನ್ನ ಪ್ರಿಯ ಸಹೋದರಿ ಸಹೋದರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶುಭ್ರವಾಗಿ ಬರೆಯಲ್ಪಟ್ಟಿದೆ, ಸ್ವಚ್ಛಾಗಿ ಬರೆಯಲ್ಪಟ್ಟಿದೆ. ಆತನ ನಂಬಿಕಸ್ಥನು ಪ್ರಾಮಾಣಿಕನೆಂಬುದಾಗಿ. ಆತನು ತನ್ನ ಸ್ವಭಾವಕ್ಕೆ ವಿರೋಧವಾಗಿ
ಏನೂ ಮಾಡಲ್ಲ. ತನ್ನ ಕಡೆ ಇರ್ತಕ್ಕಂಥ ಕೆಲಸಗಾರರು ಕಳ್ಳರಿರಲಿ, ಕದಿಮನಿರಲಿ, ನಂಬಿಕೆ ದ್ರೋಹಿಗಳಾಗಿರಲಿ, ಟೈಮ್ ಪಾಸ್ ಮಾಡ್ತಾ ಸಂಬಳ ತಗೊಳ್ತಾ ಇರಲಿ, ಅಥವಾ ಅವ್ರದ್ದು ಕದ್ದುಕೊಂಡು ಹೋಗ್ತಾ ಇರಲಿ, ಆದರೂ ನಮ್ಮ ಒಡೆಯನಾದ ಯೇಸು ಕ್ರಿಸ್ತನು ಈಗಲಾದರೂ ಸುಧಾರಿಸ್ಕೊಳ್ತಾನೆ ಎಂಬುದಾಗಿ ಅವಕಾಶ ಕೊಡ್ತಾ ಇದ್ದಾನೆ. ಆದರೆ ಅವನು ಮಾಡುವ ನಂಬಿಕೆ ದ್ರೋಹಿಗೆ ತಕ್ಕಂತೆ ಅವನ ಪಾಪ ಅವನನ್ನು ಪ್ರತಿದಿನ ಅವನನ್ನು ಭೇಟಿಯಾಡ್ತಾ ಇದೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಆವಾಗ ನಂಗೆ ಅರ್ಥ ಆಯಿತು, ಯೆಶಯ್ಯ ನೀನು ಎಂಥ ಒಳ್ಳೆ ದೇವರು. ಬೈಬಲನ್ನು ವರ್ಣಿಸುವಾಗ ಯಾವ ಮತವನ್ನು ವರ್ಣಿಸಲಿಲ್ಲ, ಮತದ ಪ್ರಕಾರವಾಗಿ ನಮ್ಗೆ ಹೇಳಿಲ್ಲ, ನೀನು ಇಂಥ ಒಳ್ಳೆ ದೇವರು ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ನೋಡಿ ಎಷ್ಟು ಕರುಣೆ ತೋರ್ತಾನೆ ಆತನು, ಎಷ್ಟು ದಯೆ ತೋರ್ತಾನೆ. ಆತನ ದಯೆಯಲ್ಲಿ ಎಷ್ಟು ಅಪಾರವಾದಂಥ ಕಾರ್ಯಗಳು ನಾವು ನೋಡ್ತಾ ಇದ್ದೇವೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಯೇಸುವನ್ನು ನೀನು ನಿನ್ನ ಒಡೆಯನೆಂದು ನಿನ್ನ ಬಾಯಿಂದ, ನಿನ್ನ ಕರ್ತನೆಂದು ನಿನ್ನ ಬಾಯಿಂದ ಒಪ್ಪಿಕೊಂಡು ಹೃದಯದಿಂದ ನೀನು ನಂಬುವುದಾದರೆ, ಯಾರು ಆತನು ಏನಂತ ತಿಳ್ಕೊಂಡು ನಿನಗೆ ನೀತಿ ಕೊಟ್ಟವನೆಂಬುದಾಗಿ, ನಿನಗೆ ಪಾಪದಿಂದ ಕ್ಷಮಿಸಿ ನಿನ್ನನ್ನು ನೀತಿವಂತನಾಗಿ ನಿರ್ಣಯಿಸಿದಕ್ಕಾಗಿ, ಅದೇ ಕೆಲಸದಲ್ಲಿ ಆ ಧನಿ ಆ ಮೇಸ್ತ್ರಿಗೆ ಅದೇ ಸಮಾನವಾದಂಥ ರೆಸ್ಪೆಕ್ಟ್ ಕೊಡ್ತಾ ಇದ್ದಾನೆ. ಯಾರು? ನಂಬಿಕೆ ದ್ರೋಹಿಯಾದ ಧನಿಗೆ ಅದೇ ಸಮಾನವಾದಂಥ ರೆಸ್ಪೆಕ್ಟ್ ಕೊಡ್ತಾನೆ. ಆವಾಗಲಾದರೂ ಮನಸ್ಸು ತಿಳ್ಕೊಳ್ಬೇಕು. ಅಯ್ಯೋ, ನಾನಿಷ್ಟು ಕದೀಮನಾಗಿದ್ರು, ನಾನಿಷ್ಟು ಕಳ್ಳನಾಗಿದ್ರು, ನಾನಿಷ್ಟು ನಂಬಿಕೆ ದ್ರೋಹಿಯಾಗಿದ್ರು, ಈ ಸೌಕಾರದೆಲ್ಲ ಕದ್ದುಕೊಂಡೋಗಿ ನಾನು ಸಂಬಳವನ್ನು ತೆಗೆದುಕೊಡ್ತಾ ಇದ್ರು, ನನ್ನನ್ನು ಈಗಲೂ ನನ್ನ ಧನಿ ನನ್ನನ್ನು ಕ್ಷಮಿಸ್ತಾ ಇದ್ದಾನಲ್ಲ, ನನ್ನ ಧನಿ ನನ್ನನ್ನು ಅದೇ ಸಮಾನವಾದಂಥ ರೆಸ್ಪೆಕ್ಟ್ ಕೊಡ್ತಾ ಇದ್ದಾನಲ್ಲ ಎಂಬ ಪಶ್ಚಾತ್ತಾಪದಿಂದ ಮನ ತಿರ್ಕೊಂಡು ಪರಿಪೂರ್ಣ ಕೆಟ್ಟತನವನ್ನು ಬಿಟ್ಟು ಬರಬೇಕಲ್ಲ. ಕ್ಷಮಿಸ್ತಾ ಇದ್ದಾನೆ. ಆದರೆ ಆ ಸಂಭಾಯಿತನಂತೆ ಕಾಣುವ ಮೇಸ್ತ್ರಿ ಅವನು ಮಾಡುವ ನಂಬಿಕೆ ದ್ರೋಹದ ನಿಮಿತ್ತ ಅವನ ಕುಟುಂಬದಲ್ಲಿ ಅವನಿಗೆ ಆ ಪಾಪದ ನಿಮಿತ್ತ ಬರುವ ಶಾಪವು ಅವನನ್ನು ಕಾಡ್ತಾ ಇದೆ. ಆದರೆ ಆ ಧನಿ ಚೆನ್ನಾಗಿದ್ದಾನೆ. ಧನಿಯನ್ನು ಮೋಸ ಮಾಡಿರುವ, ಧನಿಗೆ ನಂಬಿಕೆ ದ್ರೋಹ ಮಾಡಿರುವ ಆ ನಂಬಿಕೆ ದ್ರೋಹಿಯಾದ ಮೇಸ್ತ್ರಿಗೆ ಅವನ ಮನೆಯಲ್ಲಿ ಅವನು ಮಾಡಿರುವ ಪಾಪ ಅವನನ್ನು ನಾಶ ಮಾಡ್ತಾ ಇದೆ. ಅವನಿಗೆ ಸುಖವಾಗಿರ್ಲಿಕ್ಕೆ ಕೊಡ್ತಲ್ಲ, ಅವನ ಮಕ್ಕಳ ಮೇಲೆ, ಅವನ ಕುಟುಂಬದ ಮೇಲೆ, ಅವನ ಹಣ ಸಂಪತ್ತು ಮೇಲೆ ಬೇಕಾಬಿಟ್ಟಿಯಾಗಿ ಅವನು ಮಾಡಿರುವ ಪಾಪ, ಅವನು ಮಾಡಿರುವ ದ್ರೋಹ ಅವನನ್ನು ನಾಶ ಮಾಡ್ತಾ ಇದೆ. ಆದರೆ ಧನಿ ಈಗಲೂ ಕನಿಕರ ತೋರ್ತಾ ಇದ್ದಾನೆ, ನೀನು ಸುಧಾರಿಸ್ಕೊಳ್ತೀಯ ಎಂಬುದಾಗಿ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಯಾಕಂದರೆ ನೀವು ದೇವರ ವಾಕ್ಯಕ್ಕೆ ನಿಜವಾಗಲೂ, ಅದಕ್ಕೆ ನಾನು ಈ ವಾಕ್ಯದಲ್ಲಿ ನೋಡಿದ್ದೇನೆ. ರೋಮಾಪುರದವರ ಬರೆದ ಪತ್ರಿಕೆ 10ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡ್ತೇವೆ. ದೇವರ ವಾಕ್ಯ ಹೋಗ್ತೀರಾ ಮಾತನ್ನು ಬೇಗನೆ. ರೋಮಾಪುರದವರ ಬರೆದ ಪತ್ರಿಕೆ 10ನೇ ಅಧ್ಯಾಯ 8ರಿಂದ ನಾವು ನೋಡ್ತೇವೆ. ದೇವರ ವಾಕ್ಯವು ನಿನ್ನನ್ನು ಅದೇನೆಂದರೆ, ನೀನು ಯೇಸುವನ್ನು ಒಡೆಯನು, ಕರ್ತನು, ನಿನ್ನ ಯಜಮಾನನು ಎಂದು ನಿನ್ನ ಬಾಯಿಂದ ಒಪ್ಪಿಕೊಂಡ್ರೆ, ದೇವರು ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದರೆಂದು ನಿನ್ನ ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗೋದು. ಆ ರಾಜ್ಯದ ರಕ್ಷಣೆ ನಿನಗೆ ಪ್ರಾಪ್ತಿಯಾಗುವುದು. ಆ ದೇವರ ರಾಜ್ಯದ ರಕ್ಷಣೆ ನಿನಗೆ ಪ್ರಾಪ್ತಿಯಾಗುವುದು. ಮುಂದೆ ಹೃದಯದಿಂದ ನಂಬೋದ್ರ ಮೂಲಕ ನಿನಗೆ ನೀತಿ ದೊರಕುತ್ತದೆ. ಏನಂತೇಳಿ? ಅಯ್ಯೋ, ನಾನು ಇಷ್ಟು ನಂಬಿಕೆ ದ್ರೋಹ ಮಾಡಿದ್ರು, ಆಯ್ತಾ? ಅಲ್ಲೋ, ಕೇಳ್ತಾ ಇದ್ರ? ನಾನಿಷ್ಟು ನಂಬಿಕೆ ದ್ರೋಹ ಮಾಡಿ ಆ ನನ್ನ ಕೆಲಸಗಾರನ ಹಣವನ್ನು ಕದ್ದುಕೊಂಡಿದ್ರು ಕೂಡ ನನ್ನ ಮೇಲೆ ಬರುವ ಶಿಕ್ಷೆ, ದಂಡವನ್ನು ಆ ಸೌಕಾರ, ಆ ಧನಿ ತಾನು 20,000 ರೂಪಾಯಿ ಆ ಮನುಷ್ಯನಿಗೆ ಕೊಟ್ಟು ನನ್ನನ್ನು ದ್ರೋಹಿಯಾಗದಂತೆ ರಕ್ಷಿಸಿದನಲ್ಲ. ಇಂಥ ಧನೀನು ಮೋಸ ಮಾಡಿದರೆ ನಾನು ಎಂಥವನಾಗ್ತೇನೆ. ಆವಾಗಾದರೂ ಮನಸ್ಸು ತಿಳ್ಕೊಳ್ಬೇಕಾ? ಮುಂದೆ ಓದ್ತೀರಿ. ನೀತಿಯು ದೊರಕುತ್ತದೆ ಬಾಯಿಂದ ಒಪ್ಪಿಕೊಳ್ಳೋದ್ರ ಮೂಲಕವಾಗಿ ಯೇಸುವನ್ನು ನನ್ನ ಒಡೆಯನೆಂಬುದಾಗಿ ರಕ್ಷಣೆ. ಮುಂದೆ ಆತನ
ಮೇಲೆ, ಯೇಸುವಿನ ಮೇಲೆ ನಂಬಿಕೆ ಇಡುವ ಯಾವನಾದರೂ, ಆ ಒಡೆಯನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲ. ಇವನು ಪೊಲೀಸ್ ಸ್ಟೇಷನ್ ಪಾಲಾಗಿ, ಜೈಲ್ ಪಾಲಾಗಿ, ಪೇಪರ್ನಲ್ಲೆಲ್ಲ ಹೆಸರು ಬಂದು ಮಾನಭಂಗ ಆಗದಂತೆ, ಅವನ ಅವಮಾನ ಪಾಲಾಗದಂತೆ ಆ ಧನಿ ಅವನಿಗೆ ಅವನು ಮಾಡಿರುವ ಅಪರಾಧವನ್ನು ತಿಳಿದುಕೊಂಡು, ಅವನು ಮಾಡಿದನೆ ಅಂತ ತಿಳಿದು ಬಂದರೂ ಕೂಡ ಅವನ ಅಪರಾಧದ 20,000 ರೂಪಾಯಿ ತಾನು ಕೊಟ್ಟು, ನಡೆದಿರ್ತಕ್ಕಂಥ ಘಟನೆ ಹೇಳ್ತಾನೆ, ತಾನು ಕೊಟ್ಟು ಅವನನ್ನು ಅವಮಾನ ಪಾಲಾಗದಂತೆ ಕಾಪಾಡಿದ್ದಾನೆ. ಏನು ಹೇಳ್ತಾನೆ ಗೊತ್ತಿದೆ ಧನಿ? ಅರೆ ರಂದೇರೆ ಇರಲಿ ಬಿಡು, ಮಾಡಿದಾನೆ, ಈಗಲಾದರೂ ಸುಧಾರಿಸ್ಕೋತಾನೆ. ಇಷ್ಟೆಲ್ಲ ಜನರ ಮುಂದೆ ಅವಮಾನ ಆಗಿದೆ, ಕಳ್ಳತನ ಆಗಿದೆ ಅಂತೇಳಿ ಎಲ್ಲ ಪೊಲೀಸ್ ಸ್ಟೇಷನ್ ತಗೊಂಡೋಗಿ ಈ ಅವಮಾನ ಪಾಲಾಗಿದೆ, ಈಗಲಾದರೂ ಸುಧಾರಿಸ್ಕೊಳ್ತಾನೆ ಎಂಬುದಾಗಿ ಆ ಧನಿ ಕ್ಷಮಿಸಿ ಇವನು ಕದ್ದುಕೊಂಡಿರುವ ದುಡ್ಡು ಹೆಲ್ಪರ್ಗೆ ತಾನು ಕೊಟ್ಟು ಅವನ ಅಪರಾಧವನ್ನೇ ಇಲ್ಲದಂತೆ ಮಾಡಿ ಅವಮಾನ ಪಾಲಾಗದಂತೆ ಕಾಪಾಡಿರುವ ಧನಿ ನಾನು ನೋಡಿದ್ದೇನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಮುಂದೆ ನೋಡ್ರಿ, ಮುಂದೆ ಓದ್ತಿರುವ ವಚನ ಯಾಕೆ ಹೇಳ್ತಾ ಇದ್ದಾರೆ? ಕರ್ತನಾದ ಯೇಸು ಕ್ರಿಸ್ತನನ್ನು ನಿನ್ನ ಧನಿಯಾಗಿ ಒಪ್ಕೊಂಡಿದ್ಯಾ, ನಿನ್ನ ಯಜಮಾನನೆಂದು ಒಪ್ಕೊಂಡಿದ್ಯಾ, ನಿನ್ನ ಪ್ರಭುವಾಗಿ ನಿನ್ನ ಬಾಯಿಂದ, ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿದ್ಯಾ. ನಿನ್ನ ಕಷ್ಟಾರ್ಜಿತ, ನಿನ್ನ ಸಂಕಟಗಳು, ನಿನ್ನ ಬಾಧೆಗಳಲ್ಲಿ, ನಿನ್ನ ತೊಂದರೆಗಳಲ್ಲಿ ನಿನ್ನ ನಂಬಿಕೆ ದ್ರೋಹಿ ಆಗಿದ್ರು ನೀನು ಈಗಲಾದರೂ ಮನಸ್ಸು ತಿಳ್ಕೊಳ್ತಿ, ಈಗಲಾದರೂ ಸುಧಾರಿಸ್ಕೊಳ್ತಿ ಎಂಬುದಾಗಿ ಈಗಲೂ ದಯ ತೋರ್ತಾ ಇದ್ರೆ ನೀನು ಮನಸ್ಸು ತಿಳ್ಕೊಂಡು ಬಂದರೆ ನೀನು ಉದ್ಧಾರ ಆಗ್ತಿ. ಅದಕ್ಕೆ ನೀನು ನಿನ್ನ ಮನಸ್ಸು ತಿಳ್ಕೊಳ್ಳದೆ ಇನ್ನೂ ನಂಬಿಕೆ ದ್ರೋಹ ಆಗಿರೋದ್ರಿಂದ ನಿನ್ನ ಮನೆಯಲ್ಲಿ, ನಿನ್ನ ಕುಟುಂಬದ ಎಲ್ಲ ಸಮಸ್ಯೆಗಳಲ್ಲಿ ಶಾಪ ನಿನ್ನನ್ನು ಕಾಡ್ತಾ ಇದೆ. ಆದರೂ ಧನಿ ನಿನ್ನ ಕ್ಷಮಿಸ್ತಾ ಇದೆ ಅಂದರೆ ಈಗಲಾದರೂ ಮನಸ್ಸು ತಿರ್ಕೋ. ಮುಂದೆ ಓದ್ತೀರಿ ನೋಡ್ರಿ, ಹೇಗೆ ಹೇಳ್ತಾ ಇದೆ ನೋಡ್ರಿ ಅಪೊಸ್ತಲನಾದ ಪೌಲನು ಈ ವಿಷಯದಲ್ಲಿ ಯಹೂದ್ಯರಾಗಲಿ ಗ್ರೀಕರಾಗಲಿ ಯಾವ ಭೇದ ಭಾವ ಇಲ್ಲ, ಕ್ರಿಶ್ಚಿಯನ್ರಾಗಲಿ ಯಹೂದ್ಯರಾಗಲಿ ಯಾವ ಜಾತಿ ಜನಾಂಗದವನಾಗಿರಲಿ ಯಾವ ಭೇದ ಭಾವ ಇಲ್ಲ. ಎಲ್ಲರಿಗೂ ಒಡೆಯನು, ಎಲ್ಲರಿಗೂ ಕರ್ತನು, ಎಲ್ಲರಿಗೂ ಮಾಲಿಕ್, ಎಲ್ಲರಿಗೂ ಯಜಮಾನನು ಒಬ್ಬನೇ ಯೇಸು. ಆತನನ್ನು ಮೊರೆ ಇಡುವವರಿಗೆ, ಆತನ ಹೆಸರನ್ನು ಕೂಗಿ ಮೊರೆ ಇಡುವವರಿಗೆ ಆತನು ಕೃಪೆ ತೋರುವ ಐಶ್ವರ್ಯವಂತನಾಗಿದ್ದಾನೆ, ಅಂದರೆ ಧನಿಯಾಗಿದ್ದಾನೆ. ಯೇಸು ಕ್ರಿಸ್ತನು ಧನಿಯಾಗಿ ಹೋಲಿಸ್ತಾ ಇದ್ದಾನಲ್ಲ ಅಂತ ಹೇಳ್ತಾರೆ. ಹಲೋ ಮೈ ಡಿಯರ್ ಬ್ರದರ್ ಸಿಸ್ಟರ್, ಆತ್ಮೀಯರೇ, ಸೂಪರ್ ಆತ್ಮೀಯರೇ, ಸ್ವಲ್ಪ ಗಮನಿಸ್ತೀರಿ. ಯಾಕಂದ್ರೆ ಇಲ್ಲಿ ಹೇಳಲಾಗಿದೆ, ತೆಲುಗು ಬೈಬಲಲ್ಲಿ ಇನ್ನೂ ಸ್ಪಷ್ಟವಾಗಿ ಬರಲ್ಪಟ್ಟಿದೆ, ಇಂಗ್ಲಿಷ್ ಬೈಬಲಲ್ಲಿ ಕೂಡ ಸ್ಪಷ್ಟವಾಗಿ ಬರಲ್ಪಟ್ಟಿದೆ, ಆತನು ಅವರಿಗೆ ಕೃಪೆ ತೋರಲು ರಿಚ್, ಧನವಂತನು ಎಂಬುದಾಗಿ. ಪ್ರೈಸ್ ದ ಲಾರ್ಡ್ ಜೀಸಸ್. ದೇವ್ರ ಮಕ್ಕಳೇ, ಇಷ್ಟು ಶುಭ್ರವಾಗಿ, ಇಷ್ಟು ಸ್ವಚ್ಛವಾಗಿ ಬರಲ್ಪಟ್ಟಿದೆ. ಆವಾಗ ನಂಗೆ ಅರ್ಥ ಆಯಿತು, ಆ ಧನಿ ನನ್ನ ಕೆಲಸದ ಮೇಲಿರುವ ದೊಡ್ಡ ಮೇಸ್ತ್ರಿ, ಅವನು ಇಂಥ ಹಲ್ಕಾ ಕೆಲಸ ಮಾಡಿದಾನೆ, ಇಂಥ ಜುಜುಬಿ ಕೆಲಸ ಮಾಡಿದಾನೆ, ಇಂಥ ಚೀಪ್ ಕೆಲಸ ಮಾಡಿದಾನೆ, ಅವನಿಗೂ ಅವನ ಮಕ್ಕಳಿಗೂ ಅವಮಾನ ಆಗ್ತದೆ. ಅವನು ಜೈಲ್ ಪಾಲಾದರೆ ನನ್ನ ಧನಿ ನನ್ನ ಕಡೆ ಕೆಲಸ ಮಾಡೋನು ಹಿಂಗಾಗಿದ್ದಾನಂದರೆ ನನಗೂ ಸ್ವಲ್ಪ ಇನ್ಸಲ್ಟ್ ಆಗ್ತದೆ ಅಂತ ತಿಳ್ಕೊಂಡು ತನ್ನ ಮಹಿಮೆಯನ್ನು ಕಾಪಾಡಿಕೊಳ್ಳೋದಕ್ಕಾಗಿ, ತನ್ನ ಹೆಸರನ್ನು ಕಾಪಾಡಿಕೊಳ್ಳೋದಕ್ಕಾಗಿ ಅವನು ಪೊಲೀಸ್ ಸ್ಟೇಷನ್ ಪಾಲಾಗದೆ ಅವನು ಮಾಡಿರುವ ಕಳ್ಳತನಕ್ಕೆ ಈತನು ಅದಕ್ಕೆ ದಂಡವನ್ನು ತುಂಬಿ ಅವನನ್ನು ಬಿಡಿಸ್ಕೋತಾನೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಯಾರು ಇದ್ದಾರೆ? ಧನಿಗಳು ಇದ್ದಾರೆ ಅಂತ. ಧನಿಗಳು ನನ್ನ ಪ್ರಿಯ ಸಹೋದರಿ ಸಹೋದರೇ, ಮತ್ತು ನೋಡ್ರಿ ಮುಂದೆ ಓದ್ತೀರಿ ಆ ಮಾತನ್ನು. ಆತನ ನಾಮ, ಮುಂದೆ ಆತನ ನಾಮವನ್ನು ಕರೆಯುವವರಿಗೆ, ಆತನ ಏಸಯ್ಯ ನನ್ನ ರಕ್ಷಕನೇ ಎಂದು ಕರೆಯುವುದರಿಂದ ಅವನಿಗೆ ರಕ್ಷಣೆ. ಅವನು ಎಷ್ಟು ದ್ರೋಹ, ಅಪರಾಧಗಳು, ಅನ್ಯಾಯ, ಅಕ್ರಮ ಮಾಡಿದ್ರು ಕೂಡ ಏಸಯ್ಯ ಎಂಬುದಾಗಿ ಈಗಲೂ ಮನಸ್ಸು ತಿರ್ಕೊಂಡು ಬರುವುದಾದರೆ ನಿನಗೆ ರಕ್ಷಣೆ ಸಿಗತ್ತೆ. ನಾನು ಅಂಥ ಧನಿಯನ್ನು ನೋಡಿದ್ದೇನೆ. ಅಕ್ಷರ ಪ್ರಕಾರವಾಗಿ, ವಾಕ್ಯದಲ್ಲಿ ಹೇಳಿದ ಪ್ರಕಾರವಾಗಿ ಅಂಥ ಧನಿಗಳು ಇದ್ದಾರೆ ಇವತ್ತಿಗೂ. ಧನಿಗಳಲ್ಲಿ ಅಂತ ಮನಸ್ಸಿರ್ತದೆ. ತನ್ನ ಕೈ ಕೆಳಗೆ ಕೆಲಸ ಮಾಡ್ತಿರ್ತಕ್ಕಂಥ ಸಿಬ್ಬಂದಿಗಳು, ಕೆಲಸಗಾರರು, ಸರ್ವೆಂಟ್ಸು, ಸೇವಕರು ಮತ್ತು ಉದ್ಯೋಗಸ್ಥರನ್ನು ಕನಿಕರ ತೋರ್ತಕ್ಕಂಥ. ಆದರೆ ಏಸಯ್ಯ ಈಗಲೂ ನಮ್ಮನ್ನು ಕನಿಕರ ತೋರಿಸ್ತಾ ಇದ್ದಾನೆ. ಈಗಲಾದರೂ ಸುಧಾರಿಸ್ಕೊಳ್ತೀರಾ ನನ್ನ ಪ್ರಿಯ ಸಹೋದರಿ ಸಹೋದರೇ? ಇಂಥ ಒಳ್ಳೆ ರಕ್ಷಕನು, ಇಂಥ ಒಳ್ಳೆ ವಿಮೋಚಕನು ನಮಗೆ ದೇವರು ಕೊಟ್ಟಿದ್ದಾನೆ. ಧನಿ ಗದರಿಸಿದ್ರು. ಏನು ಚೆನ್ನಾಗಿದೆ ನೋಡ್ರಿ ಪ್ರಸಂಗಿ 1 ಪೇತ್ರನಲ್ಲಿ,
ನಿಮ್ಮ ಯಜಮಾನರು ಅಂದರೆ ಧನಿಗಳು ನಿಮ್ಮ ಮೇಲೆ ಸಿಟ್ಟಾದರೂ ಒಳ್ಳೆಯವನು ಸಾತ್ವಿಕನಿಗೂ ಮಾತ್ರವಲ್ಲದೆ ವಕ್ರ ಬುದ್ಧಿ ಉಳ್ಳ ಒಳ್ಳೆ ಯಜಮಾನನಿಗೂ ನೀವು ಅಧೀನರಾಗಿ ವಿಧೇಯರಾಗಿರಬೇಕೆಂಬುದಾಗಿ ಹೇಳ್ತಾರೆ. ಆವಾಗ ನೀವು ಅವರು ವಕ್ರ ಬುದ್ಧಿ ಯಾಕೆ ಬಂದಿದೆ ಅಂದರೆ ನಿಮ್ಮ ಕಳ್ಳ ಬುದ್ಧಿಯನ್ನು ನೋಡಿ ಅವರು ಗದರಿಸಿರುವಾಗ, ನಿಮ್ಮ ತಪ್ಪನ ಬುದ್ಧಿಯನ್ನು ನೋಡಿ ಅವರು ಗದರಿಸುವಾಗ, ನೀವು ಮಾಡ್ತಿರ್ತಕ್ಕಂಥ ಮೋಸವನ್ನು ನೋಡಿ ಅವರು ಗದರಿಸುವಾಗ ನೀವು ನಾನು ಯಾಕೆ ಮಾಡಿದೆ ಮತ್ತು ತಿರುಗಿ ಬೀಳೋದು, ನಾನು ಮಾಡಿದ್ದೀನಿ ನೋಡಿದೇನೋ ಅಂತೇಳಿ. ಆವಾಗ ತಗ್ಗಿ ಬಗ್ಗಿದ್ರೆ ಬೈಬಲ್ ಹೇಳ್ತದೆ, ನಿನ್ನ ತಾಳ್ಮೆ ಅವನ ಒಳಗೆ ನಿನ್ನ ಬಗ್ಗೆ ಏನು ಕಲಂಕ ಬಂದಿದೆಯಲ್ಲ ಅದನ್ನು ಒರೆಸಿಬಿಡ್ತದಂತೆ. ಆದರೆ ಈ ಸಂಭಾಯಿತನಾದ ಮೇಸ್ತ್ರಿ ಆ ಕೆಲಸ ಮಾಡ್ತಿದ್ದ. ಅವನು ಎಷ್ಟು ಗದರಿಸಿ ಎಷ್ಟು ಬೇದಿದ್ರು ಕೂಡ ಸುಮ್ಮನೆ ನಿಂತ್ಕೊಳ್ತಾ ಇರೋದ್ರಿಂದ ಅವನಿಷ್ಟೆಲ್ಲ ಕಳ್ಳತನ ಮೋಸ ಮಾಡಿದ್ರು ಕೂಡ ಆ ಧನಿ ಕ್ಷಮಿಸ್ತಿದ್ದ. ನಾನು ಯಾಕೆ ತಿಳಿಸ್ತಾ ಇದ್ದೇನೆ ಅಂದರೆ, ನನ್ನ ಪ್ರಿಯ ಸಹೋದರರೇ, ಅಂಥ ಒಳ್ಳೆ ಧನಿ ಈ ಲೋಕದಲ್ಲಿ ಇದ್ದಾರೆ. ಅದಕ್ಕಿಂತ ಒಳ್ಳೆಯವನು ಬೈಬಲ್ ಹೇಳ್ತಾ ಇದೆ, ಕರ್ತನಾದ ಯೇಸು ಕ್ರಿಸ್ತನು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದ್ದಾನೆ. ಆತನಿಗೆ ಕೆಟ್ಟದ್ದು ಮಾಡಿದ್ದವ್ರಿಗೂ ಒಳ್ಳೇದು ಮಾಡಿದ್ದಾನೆ. ಆತನನ್ನು ಸಿಲುಬೆಗೆ ಹಾಕಿದ್ದವ್ರಿಗೂ ಒಳ್ಳೇದು ಮಾಡಿದ್ದಾನೆ. ಆತನಿಗೆ ಸಿಲುಬೆಗೆ ಹಾಕಿ ಆತನನ್ನು ಮಳೆ ಹೊಡೆದು ಆತನನ್ನು ಬೇಧಿಸಿ ಆತನ ಮೈಯೆಲ್ಲ ಹರಿದೋಗೋಷ್ಟಕ್ಕೂ ಆತನಿಗೆ ಮಳೆ ಹೊಡೆದ್ರು, ಅದರ ಪಕ್ಕೆಯಲ್ಲಿ ಈಟೆಯನ್ನು ಚುಚ್ಚಿದ್ರು. ಆ ಚುಚ್ಚುವ ಆ ಸಿಪಾಯಿಗೆ ಕಣ್ಣು ಕುರುಡಾಗಿತ್ತು. ಅವರಿಗೆ ಆ ಕುರುಡನಾಗಿರುವ ಆ ಸಿಪಾಯಿ ಕೂಡ ಯೇಸು ಕ್ರಿಸ್ತನ ಪಕ್ಕೆ ಎಲುಬಲ್ಲಿ ಚುಚ್ಚಿರುವಾಗ, ಆ ರಕ್ತದ ಸಿಂಪರಣೆ ಆಗಿರುವಾಗ ಆ ಸಿಪಾಯಿ ಕಣ್ಣು ಸ್ವಸ್ಥತೆಯಾಗಿದಂತೆ. ಅಂತ ಕರ್ತನಾದ ಯೇಸು ಕ್ರಿಸ್ತನನ್ನು ನೀವು ನಂಬಿದಿರಿ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಇವತ್ತಿಂದ ಆ ಯೇಸು ಕ್ರಿಸ್ತನನ್ನು ನಿನ್ನ ಒಡೆಯನಾಗಿ ಒಪ್ಪಿಕೊಂಡಿದ್ಯಾ? ಆದರೆ ಇಲ್ಲಿ ಒಂದು ಮಾತಿದೆ, ನನ್ನನ್ನು ಬಾಯಿಂದ ಮಾತ್ರ ಒಡೆಯನೇ ಒಡೆಯನೇ, ಪ್ರಭುವಾ ಪ್ರಭುವಾ, ಪ್ರಭುವೇ ಪ್ರಭುವೇ ಎಂದು ಹೇಳುವನು ಯಾವನು ಅಂದರೆ ಪ್ರತಿಯೊಬ್ಬನೂ ಪರಲೋಕ ರಾಜ್ಯ ಸೇರುವುದಿಲ್ಲ. ಆದರೆ ಪರಲೋಕದಲ್ಲಿರುವ ನನ್ನ ತಂದೆ ಚಿತ್ತವನ್ನು ನೆರವೇರಿಸುವವನೇ ಪರಲೋಕ ರಾಜ್ಯಕ್ಕೆ ಸೇರ್ತಾನೆ ಎಂಬುದಾಗಿ ಯೇಸು ಕ್ರಿಸ್ತ. ಎಲ್ಲ ಜನರು ಯೇಸು ಕ್ರಿಸ್ತನ ಒಡೆಯನು ಪ್ರಭು ಎಂಬುದಾಗಿ ಬಹಳ ಜನ ಬಾಯಿಂದ ಹೇಳುತ್ತಾರೆ, ಆದರೆ ಮನಸ್ಸಿಂದ ಭಾವಿಸುವುದಿಲ್ಲ, ಒಪ್ಪಿಕೊಳ್ಳುವುದಿಲ್ಲ. ಅದಕ್ಕೆ ಹೇಳ್ತಾನೆ, ಹೃದಯದಲ್ಲಿ ನಂಬಿ ಯೇಸುವನ್ನು ನಿನ್ನ ಒಡೆಯನೆಂದು ಒಪ್ಪಿದೆಯಾ? ಅಥವಾ ದುಷ್ಟನನ್ನು ನಿನ್ನ ಒಡೆಯನೆಂಬುದಾಗಿ ಒಪ್ಪಿದೆಯಾ? ಸುಳ್ಳುಗಾರನಾದ ಸೈತಾನನನ್ನು ನಿನ್ನ ಒಡೆಯನೆಂಬುದಾಗಿ ಒಪ್ಪಿದೆಯಾ? ಮೋಸಗಾರನಾದ ಸೈತಾನನನ್ನು ಒಡೆಯನಾಗಿ ಒಪ್ಪಿದ್ರೆ ನೀನು ಕೊನೆಯವರೆಗೂ ಮೋಸಗಾರನೇ, ದುಷ್ಟನೇ ಹೇಳ್ತಿ. ಅದಕ್ಕೆ ಬೈಬಲ್ ಹೇಳ್ತದೆ, ಯೇಸು ಕ್ರಿಸ್ತನು ಹೇಳಿದನು, ಕದ್ದುಕೊಳ್ಳೋನು ದುಷ್ಟನು ಕದ್ದುಕೊಳ್ಳೋದಕ್ಕಾಗಿಯೂ ನಾಶ ಮಾಡೋದಕ್ಕಾಗಿಯೂ ಮತ್ತು ಕೊಲ್ಲೋದಕ್ಕಾಗಿ ಬರ್ತಾನೆ, ಮತ್ತು ಯಾವುದಕ್ಕೂ ಬರೋದಿಲ್ಲ. ಯೇಸು ಹೇಳಿದಾನೆ, ನಾನಾದರೂ ನಿನಗೆ ಜೀವವನ್ನು ಕೊಡೋದಕ್ಕಾಗಿಯೂ ಸಮೃದ್ಧಿಯುಳ್ಳ ಜೀವನವನ್ನು ಕೊಡೋದಕ್ಕಾಗಿ ನಾನು ಬಂದಿದ್ದೇನೆ. ಎಲ್ಲರೂ ಹೇಳ್ತಾರಲ್ವಯ್ಯ ದೇವ್ರ ಮಕ್ಕಳೇ, ಆ ಸಾಹುಕಾರಾದರೆ ಎಷ್ಟೋ ಸಾರಿ ಅವನ ದ್ರೋಹಗಳನ್ನು ಕ್ಷಮಿಸಿ ಆದರೂ ಕೂಡ, ಆದರೆ ಯೇಸು ಕ್ರಿಸ್ತನು ಪರಲೋಕದಲ್ಲಿರುವಂಥ ನಮ್ಮ ತಂದೆ ನಮಗಾಗಿ ಪ್ರಾಣ ಕೊಟ್ಟನು. ಪ್ರಾಣ ಕೊಟ್ಟಿರುವ ದೇವರಿಗೆ ದ್ರೋಹ ಮಾಡ್ತಾ ಇದ್ದೀವ ನಾವು? ನಮ್ಮನ್ನು ನಾವು ಪರೀಕ್ಷಿಸ್ಕೊಳ್ಳೋಣ. ನಮಗಾಗಿ ಸಿಲುವೆ ಮೇಲೆ ನಮ್ಮ ಪಾಪ, ನಮ್ಮ ಶಾಪ, ನಮ್ಮ ರೋಗ, ನಮ್ಮ ವ್ಯಾಧಿಗಳು, ನಮ್ಮ ದ್ರೋಹ, ನಮ್ಮ ಅಪರಾಧಗಳನ್ನೆಲ್ಲ ತಾನು ಹೊತ್ತುಕೊಂಡು ನಮ್ಮನ್ನು ದ್ರೋಹ ಮುಕ್ತರಾಗಿ, ನಮ್ಮನ್ನು ಅಪರಾಧ ಮುಕ್ತರಾಗಿ, ಶಿಕ್ಷೆಯನ್ನು ಹೊತ್ತುಕೊಂಡು ನಮ್ಮನ್ನು ಶಿಕ್ಷೆ ಮುಕ್ತರಾಗಿ ಮಾಡಿದ್ದ ಆ ದೇವರಿಗೆ ನಾವು ದ್ರೋಹ ಮಾಡೋದು ಸರಿಯಾ? ಆತ್ಮೀಯರೇ, ಇವತ್ತು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನನ್ನ ಪ್ರಿಯ ಸಹೋದರಿ, ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯನ ಕೇಳ್ತಾ ಇದ್ರಿ. ಒಂದು ದನಿ ಹತ್ರ ಕೆಲಸ ಮಾಡ್ತಿರ್ತಕ್ಕಂಥ, ಒಂದು ಸಂಭಾಯಿತರಂತೆ ಕಾಣತಕ್ಕಂಥ ದ್ರೋಹಿಯಾದ ಮೇಸ್ತ್ರಿಯ ಮೇಲೆ ಇಷ್ಟು ಕರುಣೆ ಇಟ್ಟಿರುವುದಾದರೆ, ಆದರೂ ಇವತ್ತಿಗೂ ಆ ಸಾಹುಕಾರರಿಗೆ ದ್ರೋಹ ಮಾಡ್ತಾನೆ ಇದ್ದಾನೆ. ಇವತ್ತಿಗೂ ಆ ಸಾಹುಕಾರನ ವಸ್ತುಗಳನ್ನು ಕದ್ದುಕೊಂಡು ಹೋಗ್ತಾನೆ. ಇವತ್ತಿಗೂ ಆ ಸಾಹುಕಾರಗಿರ್ತಕ್ಕಂಥ ಆ ಕೆಲಸದ ಮೇಲೆ ವಸ್ತುಗಳನ್ನು ಕದ್ದುಕೊಂಡು ಹೋಗ್ತಾನೆ. ಆದರೂ ಧನಿ ಅವನಿಗೆ ಕೆಲಸ ಕೊಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆದರೆ ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ನಮಗಾಗಿ ಶಿಲುವೆ ಮೇಲೆ ಧನ ಸಂಪತ್ತಲ್ಲ, ಸಂಬಳ ಅಲ್ಲ, ನಮಗೆ ಬೇಕಾಗಿರೋ ಅಗತ್ಯಗಳನ್ನು ಪೂರೈಸಿದ್ದು ಮಾತ್ರ ಅಲ್ಲ, ಶಿಲುವೆ ಮೇಲೆ ನಮ್ಮ ಪಾಪ, ನಮ್ಮ ದ್ರೋಹ, ನಮ್ಮ ಅಪರಾಧಗಳ ನಿಮಿತ್ತ ತನಗೆ ತಾನೇ ಬಲಿ ಅರ್ಪಿಸಿ ರಕ್ತ ಪ್ರೋಕ್ಷಿಸಿ ನಮ್ಮ ಪಾಪಗಳಿಗಾಗಿ ಆತನು ಸಲ್ಲಿಸಿರ್ತಕ್ಕಂಥ ಮೌಲ್ಯ, ಕಿಮ್ಮತ್ತೇನು? ಆತನು ಸಲ್ಲಿಸಿರ್ತಕ್ಕಂಥ ಮೌಲ್ಯ ಏನು? ತನ್ನ ಪ್ರಾಣ, ತನ್ನ ದೇಹವನ್ನೆಲ್ಲ ಸಜೀವ ಯಜ್ಞವಾಗಿ ಬಿಟ್ಟುಕೊಟ್ಟಿದ್ದಾನೆ. ಅಂಥ ಕರ್ತನಾದ ಯೇಸುವಿಗೆ ನಾವು ದ್ರೋಹ ಮಾಡ್ತಾ ಇದ್ದೀವ? ಈಗಲೂ ನಮಗೆ ಒಳ್ಳೇದು ಮಾಡುವ ದೇವರು ಹೇಳ್ತಾ ಇದ್ದಾನೆ, ಈಗಲಾದರೂ ಮನಸ್ಸು ತಿರುಕೋ, ದೇವರ ರಾಜ್ಯ ನಿನ್ನದಾಗಿದೆ,
ನಿನ್ನ ಸಮೀಪದಲ್ಲಿದೆ. ಆ ದೇವರಾಜ್ಯದ ಸಮಸ್ತ ಲಾಭವನ್ನು, ಆ ರಕ್ಷಣೆಯನ್ನು, ಆ ಸುಖವನ್ನು, ಆ ಸಮೃದ್ಧಿಯನ್ನು, ಆ ಅಭಿವೃದ್ಧಿಯನ್ನು ನೀನು ಹೊಂದಿಕೊಳ್ತಿ. ಇಲ್ಲದಿದ್ದರೆ ನಿನ್ನ ನಂಬಿಕದ್ರೋಹಿ, ನೀನು ಮಾಡಿರುವ ಪಾಪವೇ ನಿನ್ನನ್ನು ಪ್ರತಿದಿನ ಎಡಬಿಡದೆ ನಿನ್ನನ್ನು ನಾಶ ಮಾಡ್ತಾ ಇದೆ. ನಿನಗೆ ಗೊತ್ತಿದೆಯಾ? ಅಷ್ಟು ನಾಶ ಮಾಡ್ತಿದ್ರು, ನಿನ್ನನ್ನು ಬೇಟೆ ಆಡ್ತಿದ್ರು ಕೂಡ ನೀನು ಈಗಲೂ ಮಾಡ್ತಾ ಇದ್ದೀಯ ಅಂದರೆ ಯೇಸು ಮತ್ತೊಂದು ಅವಕಾಶ ಕೊಡ್ತಾ ಇದ್ದಾನೆ. ಮನಸ್ಸು ತಿರುಕೊಂಡು ದೇವರ ಬಳಿಯಲ್ಲಿ ಬಂದು ಮನಸ್ಸು ತಿರುಕೊಂಡಿದ್ರೆ ಖಂಡಿತವಾಗಿ ದೇವರು ನಿಮ್ಮನ್ನು ಇವತ್ತು ಕ್ಷಮಿಸ್ತಾನೆ. ಈಗಲಾದರೂ ಸುಧಾರಿಸ್ಕೊಳ್ಳೋಣ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಲ್ಲರೂ ಎದ್ದು ನಿಂತು ಹೃದಯಗಳನ್ನು ದೇವರಿಗೆ ಸಮರ್ಪಿಸೋಣ. ಎಲ್ಲರೂ ಎದ್ದು ನಿಂತು ಮೊಣಕಾಲೂರಿದ್ರಿ, ಎದ್ದು ನಿಲ್ತೀರಿ. ಅದ ಕಾರಣ ಎಲ್ಲರೂ ಎದ್ದು ನಿಂತು ದೇವರಿಗೆ ಸಮರ್ಪಿಸೋಣ. ದೇವಾದಿ ದೇವನೇ, ನನ್ನ ಜೊತೆಯಲ್ಲಿ ಪ್ರಾರ್ಥನೆ ಮಾಡಲಿ. ಏಸಯ್ಯ, ಕನಿಕರ ತೋರುವ ಏಸಯ್ಯ, ದಯೆ ತೋರುವ ಏಸಯ್ಯ. ಕರ್ತನೆ, ಒಂದು ನಿಜವಾಗಿ ನಡೆದಿರ್ತಕ್ಕಂಥ ಕಳ್ಳನು, ಕದೀಮನಾಗಿರ್ತಕ್ಕಂಥ ಸಂಪಾದಿತನಂತೆ ಕಾಣತಕ್ಕಂಥ ಮೇಸ್ತ್ರಿ ಮೇಲೆ ಒಂದು ಅನ್ಯ ಧನಿ ಅಷ್ಟು ಕನಿಕರ, ಅಷ್ಟು ದಯೆ, ಅಷ್ಟು ಅವಕಾಶಗಳನ್ನು ಕೊಟ್ಟ ಸುಧಾರಿಸ್ಕೊಳ್ಳೋದಕ್ಕಾಗಿ, ತನ್ನ ಮನಸ್ಸು ತಿರ್ಕೊಳ್ಳೋದಕ್ಕಾಗಿ, ತಾನು ಮನಸ್ಸು ತಿರ್ಕೊಂಡು ಸುಧಾರಿಸ್ಕೊಳ್ಳೋದಕ್ಕೆ ಅನೇಕ ಸಾರಿ ಅವಕಾಶಗಳನ್ನು ಕೊಟ್ಟರು. ಮನಸ್ಸು ತಿರುಕೊಳ್ಳದೆ ಶಿಕ್ಷೆ, ಶಾಪ, ದರಿದ್ರ, ಅವನ ಕುಟುಂಬವೆಲ್ಲ ನಾಶವಾಗ್ತಾ ಇದ್ರು ಕೂಡ ಕರ್ತನೆ, ಅವನ ಪಾಪದಿಂದ, ಅವನ ದ್ರೋಹದಿಂದ. ಆದರೂ ಇವತ್ತು ಮತ್ತೊಂದು ಅವಕಾಶ ಕೊಡ್ತಾ ಇದ್ದಿ ಕರ್ತನೆ. ಬಾ, ಈಗಲಾದರೂ ಸುಧಾರಿಸ್ಕೊ, ಈಗಲಾದರೂ ಮನಸ್ಸು ತಿರ್ಕೊ. ಎಲ್ಲ ದ್ರೋಹ, ಅಪರಾಧಗಳು, ಪಾಪಗಳನ್ನು ಮಾಡೋದನ್ನು ಬಿಟ್ಟು ಈ ರಾಜ್ಯದ ಸುಖ, ಶಾಂತಿ, ಸಮಾಧಾನ, ಆನಂದ, ಹರ್ಷವನ್ನು ಪಡ್ಕೊ. ನಿನಗೆ ಯಾಕೆ ಸುಖ ಇಲ್ಲಂದ್ರೆ, ನಿನಗೆ ಯಾಕೆ ನೆಮ್ಮದಿ ಇಲ್ಲಂದ್ರೆ, ನಿನಗೆ ಯಾಕೆ ಆನಂದ ಇಲ್ಲಂದ್ರೆ ನೀನು ಇದನ್ನು ಕಳ್ಕೊಂಡಿದ್ದಿ. ಈಗಲೂ ಕರ್ತನಾದ ಯೇಸು ನಮಗೆ ಅವಕಾಶ ಕೊಡ್ತಾನೆ. ಮನಸ್ಸು ತಿರ್ಕೊಂಡು ಬಾ. ಈಗಲೂ ನಾನು ನಿನ್ನ ಬಾಗಿಲು ತಡ್ತಾ ಇದ್ದೇನೆ, ಮನೆ ಬಾಗಿಲನ್ನು. ಮನಸ್ಸು ತಿರ್ಕೋ, ಬಾಗಿಲು ತಡ್ತಾ ಇದ್ದೇನೆ. ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆಯೋದಾದರೆ ನಿನ್ನ ಜೊತೆಲಿ ಊಟ ಮಾಡ್ತೀನಿ ಅಂದ್ರೆ ಅರ್ಥ ಏನು? ನಿನ್ನ ಪಾಪಗಳನ್ನು, ನಿನ್ನ ಪಾಪಗಳನ್ನು ಮನಸ್ಸು ತಿರ್ಕೊಂಡಿರೋದ್ರಿಂದ, ನನ್ನ ಕಡೆ ಬಂದಿರುವುದರಿಂದ, ನನಗಾಗಿ ದ್ವಾರವನ್ನು ತೆಗೆದಿರುವುದರಿಂದ ಯೇಸು ಹೇಳ್ತಾ ಇದ್ದಾನೆ, ಈಗೋ ಮತ್ತು ತಿರುಗಿ ನನ್ನ ಸನ್ಮಾನವನ್ನು ನಾನು ನಿನಗೆ ಕೊಡ್ತಾ ಇದ್ದೇನೆ ಎಂಬುದಾಗಿ. ಹೌದು ನನ್ನ ಒಡೆಯನೇ, ಕರುಣಾಮಯನಾದ ದೇವರೇ, ಇವತ್ತು ಯೇಸು ಕ್ರಿಸ್ತನ ನಮಗೆ ಒಡೆಯನಾಗಿದ್ದಾನೆ, ನಮ್ಮ ಪ್ರಾಮಾಣಿಕವಾದ ಯಜಮಾನನಾಗಿದ್ದಾನೆ. ನಾವು ನಂಬಿಕ ದ್ರೋಹಿಗಳಾಗಿದ್ರೂ ಆತನು ನಂಬಿಕಸ್ಥನಾಗಿದ್ದಾನೆ. ತನ್ನ ಸ್ವಭಾವಕ್ಕೆ ವಿರೋಧವಾಗಿ ಆತನಿಗೆ ಎಂದಿಗೂ ಮಾಡ್ತಾರೆ ಎಂಬುದಾಗಿ. ಹೌದು ರಾಜ, ನಮ್ಮ ಜೀವನ ಕೈಲಿ ಒಪ್ಪಿಸ್ತಾ ಇದ್ದೇವೆ. ನಮ್ಮನ್ನು ಕ್ಷಮಿಸು ಕರ್ತನೆ. ಎಷ್ಟೋ ಜನರು ಕರ್ತನೆ ನನ್ನ ಜೊತೆಲಿ ಪ್ರಾರ್ಥನೆ ಮಾಡ್ತಾ ಇರೋರೆಲ್ಲರೂ. ಹೌದು ನನ್ನ ಒಡೆಯನೇ, ನನ್ನ ರಕ್ಷಕ, ನನ್ನ ವಿಮೋಚಕನೇ, ನನ್ನನ್ನು ಕಾಪಾಡಿ ನನ್ನ ರಕ್ಷಿಸೋದಕ್ಕಾಗಿ ನೀನು ಶಿಲುವೆ ಮೇಲೆ ಕೊಟ್ಟ ಕ್ರಯ, ನೀನು ಶಿಲುವೆ ಮೇಲೆ ಸಲ್ಲಿಸಿರ್ತಕ್ಕಂಥ ಮೌಲ್ಯ ಬಹುದೊಡ್ಡದಾಗಿದೆ ಕರ್ತನೆ. ಆ ಮೌಲ್ಯವನ್ನು ಸಲ್ಲಿಸಿರ್ತಕ್ಕಂಥ ಆ ಕ್ರಯವನ್ನು ಕೊಟ್ಟಿರುವ ಆ ದೇವರಿಗೆ ನಾನು ಎಂಥ ದ್ರೋಹ ಮಾಡೋದು ಸರಿಯಲ್ಲ ಎಂಬುದಾಗಿ ಮನಸ್ಸು ತಿರ್ಕೊಂಡು ಬರುವುದಾದರೆ ಕರ್ತನೆ ರಾಜ, ಇವತ್ತು ನಿನ್ನ ಮಕ್ಕಳನ್ನು ಆಶ್ರಯಿಸಿ ಕಾಯ್ದು ಕಾಪಾಡಿ ಕರ್ತನೆ. ನಮ್ಮನ್ನು ಕ್ಷಮಿಸು ಕರ್ತನೆ. ನಿನ್ನ ಸಮ್ಮುಖದಲ್ಲಿ ಕರ್ತನೆ, ನನ್ನ ಜೊತೆಲಿ ಎಷ್ಟು ಜನ ಏಕೀಭವಿಸಿ ಪ್ರಾರ್ಥನೆ ಮಾಡ್ತಾ ಇದ್ದ ಕರ್ತನೆ, ನಿನ್ನ ಕ್ಷಮೆ, ನಿನ್ನ ಕರುಣೆ, ನಿನ್ನದೇ ಯಾವಾಗಲೂ ಸದಾಕಾಲ ನಮ್ಮ ಜೊತೆಯಲ್ಲಿರುವಂತೆ ಕಾಪಾಡಿ ಮತ್ತೊಂದು ಅವಕಾಶ ಕೊಟ್ಟಿದ್ದೆ ಕರ್ತನೆ. ಮತ್ತೊಂದು ಸಾರಿ ಕರ್ತನೆ ಸುಧಾರಿಸ್ಕೊಂಡು ನಿನ್ನ ಜೊತೆಯಲ್ಲಿ ನಿನ್ನ ಹಿಂಬಾಲಿಸ್ತಾ ನಿನ್ನ ಪ್ರಾಮಾಣಿಕತೆಯಲ್ಲಿ ನಡೆಯುವಂತೆ ಸಹಾಯ ಮಾಡೋದಕ್ಕಾಗಿ ನಿನಗೆ ಸ್ತೋತ್ರ. ಯಾರ್ಯಾರು ಕರ್ತನೆ ಸಂಬಾಯಿತರಂತೆ ಕಾಣುವ ನಂಬಿಕ ದ್ರೋಹಿಗಳು, ಭಕ್ತರಂತೆ ಕಾಣುವ ನಂಬಿಕ ದ್ರೋಹಿಗಳು ಇವತ್ತು ಮನಸ್ಸು ತಿರುಕೊಂಡಿದ ರಾಜ, ತಿರುಕೊಂಡಿದ್ದವರೆಲ್ಲರಿಗೆ ಶುಭವಾಗಲಿ, ಮೇಲಾಗಲಿ, ರಕ್ಷಣೆ ಆಗಲಿ. ಯೇಸು ನಾಮದಲ್ಲಿ ಅವರಿಗೆ ಆಶೀರ್ವಾದ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ, ಆಮೇನ್. ನನ್ನ ಪ್ರಿಯ ಸಹೋದರಿ ಸಹೋದರರೇ, ದೇವರು ನಿನಗೆ ಅದ್ಭುತವಾದ ಕಾರ್ಯಗಳಿಂದ ನಿನ್ನನ್ನು ಬಲಪಡಿಸಲಿ, ನಿನ್ನನ್ನು ಸಾಮರ್ಥ್ಯದಿಂದ ತುಂಬಲಿ, ನಿನ್ನನ್ನು ಶಕ್ತಿಯಿಂದ ತುಂಬಲಿ, ನಿನಗಿರ್ತಕ್ಕಂಥ ಎಲ್ಲ ಕೊರತೆಗಳನ್ನು ನೀಗಿಸಲಿ ಎಂಬುದಾಗಿ ಹಾರೈಸ್ತೇನೆ. ಗಾಡ್ ಬ್ಲೆಸ್ ಯು. ಗಾಡ್ ಲವ್ಸ್ ಯು.